ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಫೈರ್ ಅಂಡ್ ಸೇಫ್ಟಿ ಬಗ್ಗೆ ಕೆಲವು ಯೂಸ್ಫುಲ್ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊತಾ ಇದ್ದೀನಿ. ಆಸ್ ಅ O&M ಟೀಮ್, ಆಪರೇಷನ್ ಮೇಂಟೆನೆನ್ಸ್ ಟೀಮ್ ಇನ್ ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್, ನಿಮ್ಮ ವರ್ಕ್ ಪ್ಲೇಸ್ಗಳಲ್ಲಿ ನೀವು ಡ್ಯೂಟಿಗಳಲ್ಲಿದ್ದಾಗ ಇನ್ ಕೇಸ್ ಇಫ್ ದೇರ್ ಇಸ್ ಅ ಫೈರ್ ಅಟ್ ಯುವರ್ ಬಿಲ್ಡಿಂಗ್, ನೀವು ಏನು ಮಾಡಬೇಕು, ನಿಮ್ಮ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನು? ಅದಕ್ಕೆ ಮುಂಚೆ ಫೈರ್ ಅಂದ್ರೆ ಏನು, ಯಾವ್ಯಾವ ಟೈಪ್ಸ್ ಆಫ್ ಫೈರ್ ಇದೆ, ಯಾವ್ಯಾವ ಟೈಪ್ಸ್ ಫೈರ್ಗೆ ಎಸ್ಟಿಂಗ್ವಿಷ್ ಮಾಡಲಿಕ್ಕೆ ಏನೇನು ಯೂಸ್ ಮಾಡ್ತೀವಿ, ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಮತ್ತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಫೈರ್ ಅಂದ್ರೆ ಇದರ ಡೆಫಿನೇಷನ್ ಹೇಳುತ್ತೆ, ಅದು ಫೈರ್ ಇಸ್ ದ ಕೆಮಿಕಲ್ ರಿಯಾಕ್ಷನ್ ವಿಚ್ ಕ್ಯಾನ್ ಪ್ರೊಡ್ಯೂಸ್ ಹೀಟ್ ಅಂಡ್ ಲೈಟ್. ಇದು ಒಂದು ಕೆಮಿಕಲ್ ರಿಯಾಕ್ಷನ್. ಒಂದು 3-4 ಮೋರ್ ದ್ಯಾನ್ ಒನ್ ಎಲಿಮೆಂಟ್ಸ್, ಕೆಲವು ಎಲಿಮೆಂಟ್ಸ್ಗಳು ಒಂದು ಕಡೆ ಜಾಯಿನ್ ಆದ್ರೆ ಅದರಿಂದ ಒಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಕೆಮಿಕಲ್ ರಿಯಾಕ್ಷನ್ ಇಂದ ಹೀಟ್ ಈಸ್ ಪ್ರೊಡ್ಯೂಸ್ ಅಂಡ್ ಆಲ್ಸೋ ಲೈಟ್ ಈಸ್ ಆನ್. ಸೊ ದಟ್ ಡಿಪೆಂಡ್ಸ್ ಆನ್ ಯುವರ್ ರಿಕ್ವೈರ್ಮೆಂಟ್. ಅದು ಲೈಟ್ ಆಗಿ ಬೇಕಾದ್ರೆ ಯೂಟಿಲೈಸ್ ಮಾಡ್ಕೋಬಹುದು. ಈಗ ನಮ್ಮ ಎಲೆಕ್ಟ್ರಿಕಲ್ ಲ್ಯಾಂಪ್ಸ್ಗಳೆಲ್ಲ ಹಾಗೆ, ಫಸ್ಟ್ ಕರೆಂಟ್ ಈಸ್ ಪಾಸ್ ಥ್ರೂ ದ ಹೀಟಿಂಗ್ ಎಲಿಮೆಂಟ್, ದ ಹೀಟ್ ಈಸ್ ಪ್ರೊಡ್ಯೂಸ್, ದಟ್ ಹೀಟ್ ಈಸ್ ಕನ್ವರ್ಟೆಡ್ ಇಂಟು ಲೈಟ್. ಬಟ್ ಇಲ್ಲಿ ಈ ಫೈರ್ ಅಲ್ಲಿ ಇದು ಡಿಸ್ಅಡ್ವಾಂಟೇಜಸ್ ಜಾಸ್ತಿ ನಮಗೆ. ಅಂಡ್ ಆಲ್ಸೋ ಫೈರ್ ಇಸ್ ದ ಕಾಂಬಿನೇಷನ್ ಆಫ್ ಆಕ್ಸಿಜನ್, ಫ್ಯೂಯಲ್ ಅಂಡ್ ಹೀಟ್. ಹೇಳಿದ್ನಲ್ಲ, ಕೆಲವು ಎಲಿಮೆಂಟ್ಸ್ಗಳು, ಒಂದು 3 ಎಲಿಮೆಂಟ್ಸ್ಗಳು ಎಲ್ಲಿ ಮೀಟ್ ಆಗುತ್ತೋ, ಫಾರ್ ಎಕ್ಸಾಂಪಲ್ ವೇರ್ ದ ಆಕ್ಸಿಜನ್, ಫ್ಯೂಯಲ್ ಅಂಡ್ ಹೀಟ್ ಈಸ್ ಮೀಟಿಂಗ್ ಅಟ್ ಎ ಪಾಯಿಂಟ್. ಈ 3 ಎಲ್ಲಿ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗುತ್ತೆ, ಒಂದು ಕಡೆ ಇರುತ್ತೆ, ನೀವೆಲ್ಲಿ 3ಕ್ಕೂ ಒಂದು ಅವಕಾಶ ಕೊಡ್ತೀವಿ, ಒಂದು ಪ್ಲೇಸ್ ನಲ್ಲಿ ಒಂದು ಇರುತ್ತೆ, ಅಂತ ಜಾಗದಲ್ಲಿ ಫೈರ್ ಡೆಫಿನೆಟ್ಲಿ ಫೈರ್ ಆಗುತ್ತೆ. ಇದನ್ನ ಫೈರ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಇದು ನೋಡಿ, ಇದರಲ್ಲಿ ಇದು ನಿಮಗೆ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಈ 3 ಎಲಿಮೆಂಟ್ ಅಲ್ಲಿ ಮೊದಲನೇದು ಫ್ಯೂಯಲ್. ಈ ಫ್ಯೂಯಲ್ ಅಂತಂದ್ರೆ ಇದು ಬೆಂಕಿ ಹತ್ಕೊಳ್ಳೋದಕ್ಕೆ ಏನೇನು ಮೆಟೀರಿಯಲ್ಸ್ ಇದೆ ಅದು. ನೆಕ್ಸ್ಟ್ ಹೀಟು. ಈ ಹೀಟ್ ಗೊತ್ತಿದೆ, ಹೀಟ್ ಜನರೇಟ್ ಆಗ್ಬೇಕು, ಹೀಟ್ ಇರಬೇಕು, ಅದ್ರ ಜೊತೆಗೆ ಮೆಟೀರಿಯಲ್ಸ್ ಇರಬೇಕು ಬರ್ನ್ ಆಗೋದಕ್ಕೆ. ಇವೆರಡರ ಜೊತೆಗೆ ದ ಆಕ್ಸಿಜನ್, ಇದು ತುಂಬಾ ಇಂಪಾರ್ಟೆಂಟ್. ಈ ಗ್ಯಾಸ್ ಬೆಂಕಿನ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ವೇರ್ ದೇರ್ ಇಸ್ ಆಕ್ಸಿಜನ್ ವಿತ್ ದ ಫ್ಯೂಯಲ್ ಅಂಡ್ ಹೀಟ್, ಡೆಫಿನೆಟ್ಲಿ ದೇರ್ ಮಸ್ಟ್ ಬಿ ಫೈರ್. ಫೈರ್ ಇದ್ದೇ ಇದೆ. ಇದು 3 ಅರ್ಥ ಆಯ್ತು ಅಂತಂದ್ರೆ ನಿಮಗೆ ಇದನ್ನ ಆರಿಸೋದು ತುಂಬಾ ಈಸಿ. ಇದನ್ನ ಎಕ್ಸ್ಟಿಂಗ್ವಿಷ್ ಅಂತ ಹೇಳ್ತೀವಲ್ಲ, ಇಟ್ ಇಸ್ ಈಸಿ. ಈ 3 ಒಂದು ಜಾಗದಲ್ಲಿ ಇರೋದಕ್ಕೆ ಅವಕಾಶ ಕೊಡ್ಬೋದು ಅಷ್ಟೇ. We should not allow these elements to meet at a point. ಈ 3 ಕಡೆ ಬಿಡಬಾರ್ದು, ಒಂದು ಕಡೆ ಬಿಡಕ್ ಹೋಗಿ. ಬೈ ಚಾನ್ಸ್ ಆದ್ರೂ ಕೂಡ ಇಫ್ ಯು ರಿಮೂವ್ ಎನಿ ಒನ್ ಎಲಿಮೆಂಟ್ ಫ್ರಮ್ ದಿಸ್, ಈ ಕಾಂಬಿನೇಷನ್ ಇಂದ ಯಾವ್ದಾದ್ರು ಒಂದು ತೆಗೆದ್ರೆ, ಆಕ್ಸಿಜನ್ ರಿಮೂವ್ ಮಾಡಿ, ಹೀಟ್ ರಿಮೂವ್ ಮಾಡಿ, ಫ್ಯೂಯಲ್ ರಿಮೂವ್ ಮಾಡಿ, ದೆನ್ ಇಟ್ ಗೋಸ್ ಆಫ್. ದಟ್ ಇಸ್ ಕಾಲ್ಡ್ ಅಸ್ ಎಕ್ಸ್ಟಿಂಗ್ವಿಷನ್. ಇದು ಇಷ್ಟು ಸುಲಭ ಅಲ್ಲ ಇದು ಹೇಳೋದಷ್ಟು, ಇದಕ್ಕೆ ಬೇಕಾದಷ್ಟು ಪ್ರೋಸೆಸ್ ಇದೆ. ಲೆಟ್ ಅಸ್ ಸಿ, ದಿಸ್ ಇಸ್ ಬೇಸಿಕ್ ಇನ್ಫಾರ್ಮೇಶನ್ ಅಷ್ಟೇ. ಅಂಡ್ ಫೈರ್ ಸ್ಪ್ರೆಡ್ಡಿಂಗ್, ಈ ತರ ವೆನ್ ದೀಸ್ 3 ಎಲಿಮೆಂಟ್ಸ್ ಮೀಟಿಂಗ್ ಅಟ್ ಎ ಪಾಯಿಂಟ್, ದೇರ್ ಇಸ್ ಅ ಫೈರ್, ದೇರ್ ವಿಲ್ ಬಿ ಫೈರ್. ಈ ಫೈರ್ ಹೇಗೆ ಸ್ಪ್ರೆಡ್ ಆಗುತ್ತೆ ಬೇರೆ ಕಡೆ? ನಿಮಗೆ ಗೊತ್ತಿದ್ದಾಗ ಫೈರ್ ಎಲ್ಲ ಒಂದು ಕಾರ್ನರ್ ನಲ್ಲಿ ಕ್ರಿಯೇಟ್ ಆಗುತ್ತೆ, ದೆನ್ ಇಟ್ ವಿಲ್ ಸ್ಪ್ರೆಡ್ ಟು ದ ಎಂಟೈರ್ ಬಿಲ್ಡಿಂಗ್. ಅದು ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತಂದ್ರೆ ಥ್ರೂ 3 ಮೀಡಿಯಾಸ್. ಮೊದಲನೇದು ಕಂಡಕ್ಷನ್, ಟ್ರಾನ್ಸ್ಫರ್ಸ್ ಆಫ್ ಹೀಟ್ ಥ್ರೂ ದ ಸಾಲಿಡ್ ಪಾರ್ಟಿಕಲ್ಸ್, ಮೆಟೀರಿಯಲ್ಸ್ ಒಂದು ಮೆಟೀರಿಯಲ್ ಇನ್ನೊಂದಕ್ಕೆ ಹೀಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಅದನ್ನ ಕಂಡಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕನ್ವೆಕ್ಷನ್. ಇಲ್ಲಿ ಹೀಟೆಡ್ ಫ್ಲೂಯಿಡ್ ಪಾರ್ಟಿಕಲ್ಸ್ ಟ್ರಾವೆಲಿಂಗ್ ಅಪ್ವರ್ಡ್ಸ್. ಕೆಲವು ಲಿಕ್ವಿಡ್ಗಳಲ್ಲಿ ಏನಾಗುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿಲ್ಲ, ಆ ಮಾಲಿಕ್ಯೂಲ್ಸ್ ಮೂವ್ ಆಗೋದ್ರಿಂದ ಹೀಟ್ ಒಂದು ಕಡೆಯಿಂದ ಇನ್ನೊಂದು ಪ್ಲೇಸ್ಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ರೇಡಿಯೇಷನ್. ದಿಸ್ ಇಸ್ ಥ್ರೂ ಏರ್ ಇಂದ ಟ್ರಾನ್ಸ್ಫರ್ ದ ಹೀಟ್ ಥ್ರೂ ಏರ್ ಪಾರ್ಟಿಕಲ್ಸ್. ಅಂದ್ರೆ ಈ 3ರಲ್ಲೂ ನೋಡಿ, ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್ ಅಲ್ಲಿ ಒಂದು ಥ್ರೂ ಸಾಲಿಡ್ ಮೆಟೀರಿಯಲ್ಸ್, ಸೆಕೆಂಡ್ ಒನ್ ಥ್ರೂ ಲಿಕ್ವಿಡ್ ಮೆಟೀರಿಯಲ್ಸ್ ಅಂಡ್ ಥ್ರೂ ಗ್ಯಾಸಸ್. ಈ 3ರಿಂದ, ಸೊ ದೀಸ್ ಆರ್ ದ ಏಜೆಂಟ್ಸ್. ಈ 3 ಮೂಲಕ ಇದು ಫೈರ್ ಒಂದು ಪ್ಲೇಸ್ ಇನ್ನೊಂದು ಪ್ಲೇಸ್ಗೆ ಸ್ಪ್ರೆಡ್ ಆಗುತ್ತೆ. ಅಗೇನ್ ಎಂಟೈರ್ ಬಿಲ್ಡಿಂಗ್, ಎಂಟೈರ್ ಲೊಕ್ಯಾಲಿಟಿಗೆ, ಎಂಟೈರ್ ಪ್ಲೇಸಸ್ಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಈಗ ನೋಡಿ, ಇದರಲ್ಲಿ ಒಂದು ಇಟ್ ಇಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಇಫ್ ಯು ಲುಕ್ ಅಟ್ ದಿಸ್, ಯು ವಿಲ್ ಸಿ ಆಲ್ ದ 3 ಮೀಡಿಯಾಸ್ ಇದರಲ್ಲಿ ಇದೆ ನೋಡಿ. ಮೊದಲನೇದು ಕಂಡಕ್ಷನ್. ಕಂಡಕ್ಷನ್ ಅಲ್ಲೇ ನೋಡಿ, ಫಾರ್ ಎಕ್ಸಾಂಪಲ್ ಅಸ್ಯೂಮ್ ದಿಸ್ ಇಸ್ ಎ ಮೆಟಲ್ ಹ್ಯಾಂಡಲ್ ಅಂತ ಇಟ್ಕೊಳ್ಳಿ. ಇದೊಂದು ವೆಸಲ್, ಇದಕ್ಕೆ ಹ್ಯಾಂಡಲ್, ಕುಕ್ಕರ್ ಅಂತ ಇಟ್ಕೊಳ್ಳಿ. ಬೈ ಚಾನ್ಸ್ ಇದೆ ಮೆಟಲ್ ಹ್ಯಾಂಡಲ್ ಆದ್ರೆ, ಸೊ ಇದು ಬಿಸಿ ಆಗ್ತಾ ಇದೆ, ಹೀಟ್ ಆಗ್ತಾ ಇದೆ ಅಂದ್ರೆ, ಯು ಕ್ಯಾನ್ ವೆನ್ ಯು ಹೋಲ್ಡ್ ದಿಸ್ ಹ್ಯಾಂಡಲ್, ಯು ಕ್ಯಾನ್ ಫೀಲ್ ದಟ್
ಇಲ್ಲಿಗೆ ಹೇಗೆ ಹೀಟ್ ಪ್ರೊಡ್ಯೂಸ್ ಟ್ರಾನ್ಸ್ಫರ್ ಆಯ್ತು, ನೀವು ಹೀಟ್ ಬಾಟಮ್ ನಲ್ಲಿ ಹೀಟ್ ಮಾಡ್ತಾ ಇದ್ರೆ ವೆಸಲ್ ನ, ಈ ಹ್ಯಾಂಡಲ್ ಪ್ರೊಡ್ಯೂಸ್ ಅದು ಟ್ರಾನ್ಸ್ಫರ್ ಆಗುತ್ತೆ. ಯು ಕ್ಯಾನ್ ಫೀಲ್ ದಟ್ ದಿಸ್ ಇಸ್ ಥ್ರೂ ಕಂಡಕ್ಷನ್. ಈ ಮೆಟಲ್ ಇಂದ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತದೆ. ದೆನ್ ಕನ್ವೆನ್ಷನ್ ನೋಡಿ, ಒಳಗಡೆ ಇದು ಫಾರ್ ಎಕ್ಸಾಂಪಲ್ ದಿಸ್ ಲಿಕ್ವಿಡ್ ವಾಟರ್ ಅಂತ ಇಟ್ಕೊಳ್ಳಿ. ಸೊ ಇಟ್ ಈಸ್ ಡೈರೆಕ್ಟ್ಲಿ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಹೀಟ್. ಇದು ಹೀಟ್ ಇಲ್ಲಿದೆ, ಇಲ್ಲಿಂದ ಏನಾಗುತ್ತೆ ನಿಮಗೆ ಮೇಲ್ಗಡೆ ಕಂಪ್ಲೀಟ್ ವೆಜಲ್ ಎಲ್ಲ ಕಂಟೆಂಟ್ ಇದು ಕೂಡ ಹೀಟ್ ಆಗ್ತಾ ಹೋಗುತ್ತೆ. ಅದು ಹೇಗೆ ಅಂತಂದ್ರೆ, ಸೊ ಥ್ರೂ ದ ಮಾಲಿಕ್ಯೂಲ್ಸ್ ಆಫ್ ದಿಸ್ ವಾಟರ್, ಈ ಹಾಟ್ ಮಾಲಿಕ್ಯೂಲ್ಸ್ ಏನಾಗುತ್ತೆ ಬಿಕಮ್ಸ್ ಲೈಟ್ ಇನ್ ವೇಟ್, ಇಟ್ ಕಮ್ಸ್ ಆಫ್. ಹೀಗೆ ಎಂಟೈರ್ ಕ್ವಾಂಟಿಟಿ ಎಷ್ಟಿದೆ ಅಷ್ಟು ಕಂಪ್ಲೀಟ್ ಹೀಟ್ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ as a convection. In the radiation ಅಂತಂದ್ರೆ, ಸಿ ಫಾರ್ ಎಕ್ಸಾಂಪಲ್ ದ ಬಾಟಮ್ ಆಫ್ ದ ವೆಜಲ್ ಇಸ್ ಟಚಿಂಗ್ ದಿಸ್ ಪಾಯಿಂಟ್, ಅಂದ್ರೆ ಲೈಟ್ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಕೂತಿದೆ. The heat produced by this heating element, it gets transferred to this vessel in the air ಮೂಲಕ. This is radiation. ಈ ಮೂರು ಈ ಒಂದು ಇದರಲ್ಲಿ ಯು ಕ್ಯಾನ್ ಸಿ ದಟ್ ನೋಡ್ಬೋದು. ಈಗ ಎಮರ್ಜೆನ್ಸಿ ಪ್ರೊಸೀಜರ್ಸ್ ಇಷ್ಟು ಅರ್ಥ ಆದ್ಮೇಲೆ, assume you are busy in your work, you are reported somewhere in your building, ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ನೈಟ್ ಶಿಫ್ಟ್ ಯಾವುದೋ ನೀವು ವರ್ಕ್ ಅಲ್ಲಿ ಬ್ಯುಸಿ ಆಗಿದ್ದೀರಿ. ಸೊ ಆ ಬಿಲ್ಡಿಂಗ್ ನಲ್ಲಿ ಅಟ್ ಯುವರ್ ವರ್ಕ್ ಪ್ಲೇಸ್, ಈ ಬಿಲ್ಡಿಂಗ್ ನಲ್ಲಿ ಎಲ್ಲೋ ಒಂದ್ ಕಡೆ ಫೈರ್ ಆಗುತ್ತೆ. ಅಸ್ಯೂಮ್ ಯು ಆರ್ ಇನ್ 5th ಫ್ಲೋರ್, 3rd ಫ್ಲೋರ್ ನಲ್ಲಿ ಫೈರ್ ಆಗುತ್ತೆ. ಸೊ ದೆನ್ ಹೌ ಡು ಯು ಕಮ್ ಟು ನೋ ದಟ್? ನಿಮಗೆ ಯಾಕೆ ಗೊತ್ತಾಗುತ್ತೆ ಇದು ಫೈರ್ ಆಗಿದೆ? ಬೇಕಾದಷ್ಟು ಮೆಥಡ್ಸ್ ಇದೆ ಅದರಲ್ಲಿ. ಹೇಗೆ ಅಂತಂದ್ರೆ ಥ್ರೂ ಫೋನ್ಸ್, ನಿಮ್ಮಲ್ಲಿ ಶಿಫ್ಟ್ ಮೊಬೈಲ್ಸ್ ಅಂತ ಇರುತ್ತೆ, ಶಿಫ್ಟ್ ಮೊಬೈಲ್ಗೆ ಕಾಲ್ ಮಾಡ್ಬೋದು ನಿಮ್ಮ ಕೊಲೀಗ್ಸ್, ಅಥವಾ ಯಾರಾದ್ರೂ ಎಂಪ್ಲಾಯೀಸ್ ಹೇಳ್ಬೋದು, ಸೆಕ್ಯೂರಿಟಿ ಸಿಸ್ಟಮ್ ಹೇಳ್ಬೋದು, ಸೆಕ್ಯೂರಿಟಿನವ್ರು ಹೇಳ್ಬೋದು, ಮತ್ತೆ ಹೌಸ್ ಕೀಪಿಂಗ್ ಅವ್ರು ಹೇಳ್ಬೋದು, ನೀವು ಫ್ರೆಂಡ್ಸ್ಗಳು ಬಂದು ಹೇಳ್ಬೋದು, ನಿಮ್ಮ ಕೊಲೀಗ್ಸ್ಗಳು ಬಂದು ಹೇಳ್ಬೋದು, ಎಂಪ್ಲಾಯೀಸ್ ಹೇಳ್ಬೋದು. ಇದು ಒಂದು. ಇನ್ನು ಸೆಕೆಂಡ್ ಅದು ಈ ತರ ಬಂದು ಥ್ರೂ ಎನಿ ಮೋಡ್ ಯಾವುದೋ ನಿಮ್ಗೆ ಯು ವಿಲ್ ಗೆಟ್ ದ ಇನ್ಫಾರ್ಮೇಶನ್ ದರ್ ಇಸ್ ಅ ಫೈರ್, ನಿಮ್ಗೆ ಫೈರ್ ಆಗಿದೆ ಅಂತ ಗೊತ್ತಾಗುತ್ತೆ. ಯು ಆರ್ ಇನ್ ಶಿಫ್ಟ್. ವಾಟ್ ಇಸ್ ಯುವರ್ ಇಮಿಡಿಯೇಟ್ ರಿಯಾಕ್ಷನ್? ನಿಮ್ಮ ಇಮಿಡಿಯೇಟ್ ರಿಯಾಕ್ಷನ್ ಮತ್ತೆ ನಿಮ್ಮ ರೋಲ್ಸ್ ರೆಸ್ಪಾನ್ಸಿಬಿಲಿಟಿ ಹೇಳಿ. ನೀವು ಬೇರೆ ತರ like other agencies, for example, like employees, like visitors and like guests, you cannot behave like that. ಯಾಕಂದ್ರೆ you have the responsibility. ನೀವು ಶಿಫ್ಟ್ ಅಲ್ಲಿ ಇದ್ದೀರಿ, ನೀವು ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ, ನೀವು ಯಾರೋ ವಿಸಿಟರ್ಸ್ ತರ ಗೆಸ್ಟ್ಗಳ ತರ ನೀವು ಫೈರ್ ಅಂದ ತಕ್ಷಣ ನೀವು ಎಸ್ಕೇಪ್ ಆಗಿ ಓಡೋಗೋಕ್ಕಾಗೋದಿಲ್ಲ. ಯು ಹ್ಯಾವ್ ಸಮ್ ರೆಸ್ಪಾನ್ಸಿಬಿಲಿಟಿ. ಹಾಗಾದ್ರೆ ಏನ್ ಮಾಡ್ಬೇಕು ನೀವು? ಮೊದಲನೇದು, ಯು ನೀಡ್ ಟು ಬೈ ಹಾರ್ಟ್ ದಿಸ್. ಇದು ಬೈ ಹಾರ್ಟ್ ಮಾಡೋದಕ್ಕೆ ಹೋಗ್ಬೇಡಿ, ಇದು ಅರ್ಥ ಮಾಡ್ಕೊಳ್ಳಿ. ನೋಡಿ, ಫೈರ್ ಇದರೆಲ್ಲ ನಿಮ್ಮ ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಇದೆ. ದ ಮೊಮೆಂಟ್ ಯು ರಿಸೀವ್ ದ ಇನ್ಫಾರ್ಮೇಶನ್, ದ ಫಸ್ಟ್ ಆಕ್ಷನ್ ಈಸ್ ಫೈಂಡ್ ಔಟ್. ನಿಮಗೆ ಇನ್ಫಾರ್ಮೇಶನ್ ಬರುತ್ತೆ 3rd ಫ್ಲೋರ್ ನಲ್ಲಿ ಫೈರ್ ಆಗಿದೆ ಅಂತ. ಜಸ್ಟ್ ಫೈಂಡ್ ಔಟ್ ಇನ್ಫಾರ್ಮೇಶನ್ ಅಂದ ತಕ್ಷಣ ಪ್ಯಾನಿಕ್ ಆಗೋಕೆ ಹೋಗ್ಬಿಡಿ. ಫೈಂಡ್ ಔಟ್ ವೆದರ್ ಇಟ್ ಇಸ್ ಟ್ರೂ ಆರ್ ಫಾಲ್ಸ್. ಹೋಗಿ 3rd ಫ್ಲೋರ್ಗೆ ಹೋಗಿ ಇಮಿಡಿಯೇಟ್ ನೋಡಿ ಟ್ರೂ ಆರ್ ಫಾಲ್ಸ್ ಅಂತ. ಕೆಲವು ಸರ್ತಿ ಏನಾಗುತ್ತೆ, ಫಾಲ್ಸ್ ಇನ್ಫಾರ್ಮೇಶನ್ ಬಹಳ ಬೇಗ ಸ್ಪ್ರೆಡ್ ಆಗುತ್ತೆ. ಕೆಲವರು ಇರ್ತಾರೆ ಸುಮ್ಮನೆ ಏನೋ ಹಾಕ್ಸ್ ಕಾಲ್ಸ್ ಅಂತ ಹೇಳ್ತಾರೆ. ಈ ನಡುವೆ ಸಿಟಿಗಳಲ್ಲಿ ಜಾಸ್ತಿ ಆಗಿದೆ ಇದು, ಅಲ್ಲಿ ಬಾಂಬ್ ಇದೆ, ಇಂಥ ಕಡೆ ಇದಾಗಿದೆ, ಹೇಗೆ ಅಂತ ಸುಮ್ಮನೆ ಯಾವ್ದೋ ಮೆಸೇಜ್ಗಳನ್ನ ಪಾಸ್ ಮಾಡ್ಬಿಡ್ತಾರೆ, ಇನ್ಫಾರ್ಮೇಶನ್ ಕೊಟ್ಬಿಡ್ತಾರೆ. ಇಟ್ ಶುಡ್ ನಾಟ್ ಸಪೋಸ್ ಟು. ಹಾಗಾಗಿ ಇದನ್ನ ನಂಬ್ಲಿಕ್ಕೆ ಹೋಗ್ಬೇಡಿ. ಫಸ್ಟ್ ಗೋ ಅಂಡ್ ಫೈಂಡ್ ಔಟ್. 3rd ಫ್ಲೋರ್ ಹೋಗಿ ನೋಡಿ. ಬೈ ಚಾನ್ಸ್ ಅದೇನಾದ್ರೂ ಫಾಲ್ಸ್ ಇನ್ಫಾರ್ಮೇಶನ್ ಆಗಿದ್ರೆ, ಯಾರಾದ್ರೂ ಬೇಕು ಅಂತ ಏನಾದ್ರು ಸ್ಪ್ರೆಡ್ ಮಾಡಿದ್ರೆ, ಬೈ ಚಾನ್ಸ್ ಫಾಲ್ಸ್ ಇನ್ಫಾರ್ಮೇಶನ್ ಆಗಿತ್ತು ಅಂದ್ರೆ, ಆಗ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅಂದ್ರೆ, ಜಸ್ಟ್ ಇನ್ಫಾರ್ಮ್ ದಿಸ್ ಇನ್ಫಾರ್ಮೇಶನ್ ಟು ದ ಕನ್ಸರ್ನ್ಡ್ ಅಥಾರಿಟೀಸ್. ಕನ್ಸರ್ನ್ಡ್ ಅಥಾರಿಟಿ ಅಡ್ಮಿನ್ಗಳು ಯಾರಾದ್ರೂ ಇರ್ತಾರಲ್ಲ, ಅಲ್ಲಿಗೆ ಇನ್ಫಾರ್ಮೇಶನ್ ಕೊಡಿ. ಯು ನೋ ದಟ್ ಇವನ್ ಸ್ಪ್ರೆಡಿಂಗ್ ಫಾಲ್ಸ್ ನ್ಯೂಸ್ ಇಸ್ ಆಲ್ಸೋ ಇಸ್ ಎ ಕ್ರೈಮ್. ಮಾಡಬಾರ್ದು ಇದು. ಪೊಲೀಸ್ಗಾಗ್ಲಿ, ಫೈರ್ ಇಂಜಿನ್ಸ್ಗಾಗ್ಲಿ, ಪ್ಲಸ್ ಎನಿ ಈ ಎಮರ್ಜೆನ್ಸಿ ಡಿವಿಷನ್ಸ್ ಇರುತ್ತಲ್ಲ, ಅಂತ ಕಡೆ ಈ ತರ ಫಾಲ್ಸ್ ಇನ್ಫಾರ್ಮೇಶನ್ ಕೊಡಬಾರ್ದು. ಇಟ್ ಇಸ್ ಎ ಕ್ರೈಮ್. ಅದು ಗೊತ್ತಾಯ್ತು ಅಂತಂದ್ರೆ, ಸೊ ಯು ವಿಲ್ ಬಿ ಪುಟ್ ಬಿಹೈಂಡ್ ಬಾರ್ ಆಲ್ಸೋ. ಅಂದ್ರೆ ಒಳಗಡೆ ಹಾಕ್ಬಿಡ್ತಾರೆ, ಅಷ್ಟು ಆಕ್ಷನ್ ತಗೊಂತಾರೆ, ಕೇಸ್ ಆಗುತ್ತೆ ಅದು ಆಕ್ಚುಲಿ. ಹಾಗಾಗಿ ಅದು ಫಾಲ್ಸ್ ಇತ್ತು ಅಂದ್ರೆ ಇನ್ಫಾರ್ಮೇಶನ್ ಕೊಡಿ. ಇನ್ ಕೇಸ್ ಇಸ್ ಟ್ರೂ, ಅದು ನಿಜ ಆಗಿತ್ತು ಅಂದ್ರೆ, ಎಸ್ ದೇರ್ ಇಸ್ ಅ ಫೈರ್. ಆಗ ನೆಕ್ಸ್ಟ್ ಆಕ್ಷನ್ ಇಂದೇನು? ನೆಕ್ಸ್ಟ್ ಎಫ್ ಆದ್ಮೇಲೆ ಐ, ಇನ್ಫಾರ್ಮ್. ಯಾರಿಗೆ ಇನ್ಫಾರ್ಮೇಶನ್ ಕೊಡಬೇಕು? ಫಸ್ಟ್ ಯು ಹ್ಯಾವ್ ಟು ಇನ್ಫಾರ್ಮ್ ಯುವರ್ ಟೀಮ್, ಹೌಸ್ ಕೀಪಿಂಗ್, ನಿಮ್ಮ OND ಆಪರೇಷನ್ ಮೇಂಟೆನೆನ್ಸ್ ಟೀಮ್. ಫಾರ್ ಎಕ್ಸಾಂಪಲ್, ಫಸ್ಟ್ ಶಿಫ್ಟ್ ನಲ್ಲಿ, ನಿಮ್ಮ ಶಿಫ್ಟ್ ನಲ್ಲಿ ಒಂದು 10 ಜನ ರಿಪೋರ್ಟ್ ಆಗಿದ್ದೀರಾ, ಡಿಫರೆಂಟ್ ಕ್ಯಾಟಗರಿ. ಸೂಪರ್ವೈಸರ್ಸ್ ಇರ್ಬೋದು, ಎಲೆಕ್ಟ್ರಿಷಿಯನ್ಸ್ ಇರ್ಬೋದು, AC ಟೆಕ್ನಿಷಿಯನ್ಸ್ ಇರ್ಬೋದು, ಪ್ಲಂಬರ್ಸ್, ಕಾರ್ಪೆಂಟರ್ಸ್, BMS ಆಪರೇಟರ್ಸ್, ತುಂಬಾ ಜನ ಇರ್ತಾರೆ. ಈ 10 ಮೆಂಬರ್ಸ್ ಒಂದೇ ಕಡೆ ಇರೋದಿಲ್ಲ, ಅವರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ, ಇನ್ ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಇರ್ತಾರೆ.
so that just inform all your colleagues and your department and also your next immediate bosses also, facility managers irbodu, executives irbodu, engineers, inform them. Just pass the information. And the next, after passing the information, ಇಲ್ಲಿ ನಿಮ್ಮ ಟೀಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾಯ್ತು. ಇನ್ನು ನೆಕ್ಸ್ಟ್ ಇನ್ನೆರಡು ಟೀಮ್ ಇದೆ, ಇನ್ನೊಂದು ಏಜೆನ್ಸಿ ಇರುತ್ತೆ ನಿಮ್ಮಲ್ಲಿ. ಯಾವುದು? ಒಂದು ಆಪರೇಷನ್ ಮೇಂಟೆನೆನ್ಸ್ ಟೆಕ್ನಿಕಲ್ ಒಂದು ಏಜೆನ್ಸಿ, ನೆಕ್ಸ್ಟ್ ಹೌಸ್ ಕೀಪಿಂಗ್ ಇನ್ನೊಂದು ಏಜೆನ್ಸಿ ಇರುತ್ತೆ, ಪ್ಲಸ್ ಸೆಕ್ಯೂರಿಟಿ ಅದು ಒಂದು ಏಜೆನ್ಸಿ ಇರುತ್ತೆ. ಈ ಎಲ್ರಿಗೂ ಇನ್ಫಾರ್ಮೇಶನ್ ಕೊಡಿ. ನಿಮ್ಮ ಟೀಮ್ಗೆ ಇನ್ಫಾರ್ಮೇಶನ್ ಆದ್ಮೇಲೆ ಹೌಸ್ ಕೀಪಿಂಗ್ ಇನ್ಫಾರ್ಮೇಶನ್ ಕೊಡಿ. ವಾಟ್ ಇಸ್ ದ ಪರ್ಪಸ್ ಆಫ್ ಇನ್ಫಾರ್ಮಿಂಗ್ ಹೌಸ್ ಕೀಪಿಂಗ್ ಟೀಮ್? ಅವ್ರಿಗೆ ಯಾಕೆ ಇನ್ಫಾರ್ಮೇಶನ್ ಕೊಡಬೇಕು? ಏನಕ್ಕೆ ಅಂದ್ರೆ, these people they are using different types of this liquid material solutions, acids and so many solutions for cleaning purpose. ಕ್ಲೀನ್ ಮಾಡ್ಲಿಕ್ಕೆ ತುಂಬಾ ಲಿಕ್ವಿಡ್ ಗಳು ಯೂಸ್ ಮಾಡ್ತಾರೆ. ಕೆಲವೆಲ್ಲ ಅಸಿಡಿಟಿ ಕಂಟೆಂಟ್ಸ್ ಇರುತ್ತೆ, ಕೆಲವೆಲ್ಲ ಇನ್ಫ್ಲೇಮೇಬಲ್ ಐಟಮ್ಸ್ ಇರುತ್ತೆ, ಕೆಲವೆಲ್ಲ ಫೈರ್ ಕ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ, ಕೆಲವೆಲ್ಲ ಲಿಕ್ವಿಡ್ಸ್. ಮತ್ತೆ ಇಂಥದ್ದೇನಾದ್ರೂ ಬೈ ಚಾನ್ಸ್ ಈ ತರ ಮೆಟೀರಿಯಲ್ಸ್ ನ ಅವರು ಫೈರ್ ಎಲ್ಲಾಗಿದೆಯೋ ಆ ಪ್ಲೇಸ್ ನಲ್ಲಿ ಏನಾದ್ರು ಸ್ಟಾಕ್ ಮಾಡಿದ್ರೆ, ಯೂಸ್ ಮಾಡ್ತಾ ಇದ್ರೆ, ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಲೆಟ್ ದೆಮ್ ಕಮ್ ಟು ನೋ, ಹುಷಾರಾಗಿರ್ಲಿ, ಇದನ್ನ ಇನ್ಫಾರ್ಮೇಶನ್ ಕೊಡಿ. ನೆಕ್ಸ್ಟ್ ಸೆಕ್ಯೂರಿಟಿ ಸಿಸ್ಟಮ್. ಸೆಕ್ಯೂರಿಟಿಗೆ ಏನಕ್ಕೆ ಕೇಳಬೇಕು ಅಂತಂದ್ರೆ, ಇಲ್ಲಿ ಇನ್ಫಾರ್ಮೇಶನ್ ಫೈರ್ ಆಗಿದೆ ಅಂದ ತಕ್ಷಣ, ಇವಾಗ ಒಂದು 10th ಫ್ಲೋರ್ ಬಿಲ್ಡಿಂಗ್ ಇದೆ, 10th ಫ್ಲೋರ್ ನಲ್ಲಿ ತುಂಬಾ ಜನ ಇರ್ತಾರೆ, ಒಂದೊಂದು ಫ್ಲೋರ್ ನಲ್ಲಿ ವೆರೈಟಿ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಎಂಪ್ಲಾಯ್ಸ್ ಎಲ್ಲ ಇರ್ತಾರೆ. ಯು ಕೆನಾಟ್ ಗೋ ಅಂಡ್ ಇನ್ಫಾರ್ಮ್ ಈಚ್ ಅಂಡ್ ಎವ್ರಿ ಪರ್ಸನ್, ಈಚ್ ಅಂಡ್ ಎವ್ರಿ ಫ್ಲೋರ್, ಇಟ್ ಟೇಕ್ಸ್ ಟೈಮ್. ಹಾಗಾಗಿ ದೇ ಹ್ಯಾವ್ ಸಿಸ್ಟಮ್. ಬಿಲ್ಡಿಂಗ್ ಮೇಲೆ ಒಂದು ಸಿಸ್ಟಮ್ ಇದೆ, ದಟ್ ಈಸ್ ಪಬ್ಲಿಕ್ ಅಡ್ರೆಸಿಂಗ್ ಸಿಸ್ಟಮ್ ಅಂತ, PAS. ಇದು ನಾರ್ಮಲ್ ಆಗಿ O&M ಟೀಮ್ ಯೂಸ್ ಮಾಡ್ತಾರೆ, ಇಲ್ಲಾಂದ್ರೆ ಹೌಸ್ ಕೀಪಿಂಗ್ ಟೀಮ್ ಇರುತ್ತೆ, ಇಲ್ಲಾಂದ್ರೆ ಸೆಕ್ಯೂರಿಟಿ ಯೂಸ್ ಮಾಡ್ತಾರೆ, ಇದನ್ನ ಹ್ಯಾಂಡಲ್ ಮಾಡ್ತಾರೆ. ಅಂದ್ರೆ ಅಲ್ಲಿ ಮೈಕ್ ಇರುತ್ತೆ, ಆ ಮೈಕ್ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಈ ಮೈಕ್ ಎಷ್ಟು ಫ್ಲೋರ್ಸ್ ಇರುತ್ತೆ, ಎಷ್ಟು ಡಿಪಾರ್ಟ್ಮೆಂಟ್ ಇರುತ್ತೆ, ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಒಂದೊಂದು ಫ್ಲೋರ್ ನಲ್ಲೂ ಅದು ಒಂದು ಸ್ಪೀಕರ್ಸ್ಗೆ ಕನೆಕ್ಟ್ ಆಗಿರುತ್ತೆ. ನೀವು ನೋಡಿರ್ಬೋದು, ಒಂದೊಂದ್ರಲ್ಲಿ ಸ್ಪೀಕರ್ ಕನೆಕ್ಟ್ ಫಿಕ್ಸ್ ಮಾಡಿರ್ತಾರೆ. ಆಕ್ಚುಲಿ ಈ ತರ ಏನಾದ್ರು ಈ ಇನ್ಫಾರ್ಮೇಶನ್ಸ್ ಇದ್ರೆ, ಅದು ಗುಡ್ ನ್ಯೂಸ್ ಆಗ್ಬೋದು, ಬ್ಯಾಡ್ ನ್ಯೂಸ್ ಆಗ್ಬೋದು, ಈ ತರ ಏನಾದ್ರು ನ್ಯೂಸ್ ಅಂದ್ರೆ ಅದನ್ನ ಟು ಪಾಸ್ ಟು ಈಚ್ ಅಂಡ್ ಎವರಿ ಡಿಪಾರ್ಟ್ಮೆಂಟ್, ಟು ಈಚ್ ಅಂಡ್ ಎವರಿ ಎಂಪ್ಲಾಯಿ, ದಿಸ್ ಸಿಸ್ಟಮ್ ಇಸ್ ಬಿಂಗ್ ಯೂಸ್ಡ್. ಹಾಗಾಗಿ ಒಂದ್ ವೇಳೆ ಏನಾದ್ರು ಸೆಕ್ಯೂರಿಟಿನವ್ರು ಏನಾದ್ರು ಯೂಸ್ ಮಾಡ್ತಾ ಇದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಹೋಗುತ್ತೆ, ಅವ್ರು ಪಾಸ್ ಮಾಡ್ತಾರೆ. ಯು ನೀಡ್ ನಾಟ್ ಟು ಗೋ ಆನ್ ಈಚ್ ಅಂಡ್ ಎವರಿ ಫ್ಲೋರ್ ಟು ಇನ್ಫಾರ್ಮ್ ದೆಮ್. ಅದಕ್ಕೋಸ್ಕರ. ಅಂಡ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಸೆಕ್ಯೂರಿಟಿಗೆ ಹೇಳೋ ಉದ್ದೇಶ ಏನು ಅಂದ್ರೆ, ಒಳಗಡೆ ಫೈರ್ ಆಗಿದ್ದಾಗ ದೀಸ್ ಪೀಪಲ್ ಇಫ್ ದೇ ಅಲೋ ಔಟ್ಸೈಡರ್ಸ್ ಇನ್ಸೈಡ್ ದ ಬಿಲ್ಡಿಂಗ್, ಯಾರಾದ್ರೂ ವಿಸಿಟರ್ಸು, ಗೆಸ್ಟ್ಗಳು, ಫಾರಿನರ್ಸು ಕೆಲವರು ಬಂದ್ರು ಅಂತಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ, ಒಳಗಡೆನೆ ಎಂಟ್ರಿ ಮಾಡಿಸ್ಕೊಂಡು ಒಳಗಡೆ ಬಿಟ್ಬಿಡ್ತಾರೆ. ಯು ಶುಡ್ ನಾಟ್ ಸಪೋಸ್ ಟು. ಇನ್ ಕೇಸ್ ಗೊತ್ತಾಯ್ತು ಅಂದ್ರೆ ಒಳಗಡೆ ಫೈರ್ ಇದೆ, ಈ ತರ ಇನ್ಸಿಡೆಂಟ್ ಆಗಿದೆ ಅಂತಂದ್ರೆ ದೇ ವಿಲ್ ಟೇಕ್ ಕೇರ್, ದೇ ವಿಲ್ ನಾಟ್ ಅಲೋ ದಿಸ್ ಪೀಪಲ್, ಬಿಕಾಸ್ ದೇರ್ ಲೈಫ್ ಇಸ್ ಆಲ್ಸೋ ವೆರಿ ಸೇಫ್ಟಿ, ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ಇನ್ಫಾರ್ಮೇಶನ್ಸ್ ನ 3 ಜನಕ್ಕೆ ಪಾಸ್ ಮಾಡಿ, 3 ಡಿವಿಷನ್ಸ್, ನಿಮ್ಮ ಡಿಪಾರ್ಟ್ಮೆಂಟ್, ಹೌಸ್ ಕೀಪಿಂಗ್ ಪ್ಲಸ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್. ಸೊ ದೇ ವಿಲ್ ಟೇಕ್ ಕೇರ್, ಎಂಟೈರ್ ಬಿಲ್ಡಿಂಗ್ ಇನ್ಫಾರ್ಮೇಶನ್ ಹೋಗುತ್ತೆ, ದೇ ವಿಲ್ ಟೇಕ್ ಕೇರ್. ನೆಕ್ಸ್ಟ್, ಆಫ್ಟರ್ ಗಿವಿಂಗ್ ಇನ್ಫಾರ್ಮೇಶನ್, ನೆಕ್ಸ್ಟ್ ವಾಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ? ರೆಸ್ಟ್ರಿಕ್ಟ್ ಇಟ್. ರೆಸ್ಟ್ರಿಕ್ಟ್ ಅಂತಂದ್ರೆ, ರೆಸ್ಟ್ರಿಕ್ಟ್ ಆರ್ ಇದನ್ನ ರೆಸ್ಕ್ಯೂ ಅಂತಾನೆ ಹೇಳ್ತಾರೆ. ರೆಸ್ಟ್ರಿಕ್ಟ್ ಮಾಡೋದು, ರೆಸ್ಕ್ಯೂ ಮಾಡೋದು. ರೆಸ್ಕ್ಯೂ ಅಂದ್ರೆ ಕಾಪಾಡೋದು ಅಂತ ಹೇಳ್ತಾರೆ, ರೆಸ್ಟ್ರಿಕ್ಟ್ ಅಂದ್ರೆ ಕಮ್ಮಿ ಮಾಡೋದು. ಏನ್ ರೆಸ್ಟ್ರಿಕ್ಟ್ ಮಾಡಬೇಕು, ಏನ್ ರೆಸ್ಕ್ಯೂ ಮಾಡಬೇಕು? ಇಲ್ಲಿ ರೆಸ್ಕ್ಯೂ ಅಂದ್ರೆ ಸಡನ್ ಆಗಿ ಟಾಪ್ ಬರೋದು ನಿಮ್ಗೆ ಹ್ಯೂಮನ್ ಲೈಫ್, ಎಂಪ್ಲಾಯ್ಸ್. ನೀವು ಎಂಪ್ಲಾಯ್ಸ್ ಏನು ರೆಸ್ಕ್ಯೂ ಮಾಡೋ ನೆಸೆಸಿಟಿ ಇರಲ್ಲ, ಯಾಕೆಂದ್ರೆ ಒಂದ್ಸಲಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ದಲ್ಲಿ ಅನೌನ್ಸ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ದೇ ವಿಲ್ ವೇಕೇಟ್ ದಿ ಪ್ಲೇಸ್, ಈಚೆ ಬಂದ್ಬಿಡ್ತಾರೆ ಸೇಫೆಸ್ಟ್ ಝೋನ್ ಅಲ್ಲಿ. ಸೊ ಅಸೆಂಬ್ಲಿ ಆಗ್ಬಿಡ್ತಾರೆ, ಅವ್ರಿಗೆ ಗೊತ್ತಿದೆ, ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೆ. ಇನ್ನು ರೆಸ್ಟ್ರಿಕ್ಟ್ ಮಾಡೋದು ಅಂದ್ರೆ, ಇಲ್ಲಿ ಎಂಪ್ಲಾಯೀಸ್ ನ ಮತ್ತೆ ಇವ್ರನ್ನ ರೆಸ್ಟ್ರಿಕ್ಟ್ ಮಾಡೋದು ಮತ್ತೆ ರೆಸ್ಕ್ಯೂ ಮಾಡೋದಲ್ಲ, ಅಲ್ಲಿರೋ ಸರೌಂಡಿಂಗ್ ಪ್ಲೇಸಸ್ ನಲ್ಲಿ ಫೈರ್ ಎಲ್ಲಾಗಿದೆ, ಆ ಸರೌಂಡಿಂಗ್ ಪ್ಲೇಸಸ್ ನಲ್ಲಿ ಏನಾದ್ರು ಕಾಸ್ಟ್ಲಿ ಎಕ್ವಿಪ್ಮೆಂಟ್ಸ್, ಕಾಸ್ಟ್ಲಿ ಅಸೆಟ್ಸ್ ಆಫ್ ದ ಕಂಪನಿ ಏನಾದ್ರು ಇದ್ರೆ ಅದನ್ನ ರೆಸ್ಕ್ಯೂ ಮಾಡಿ. ಎಕ್ಸಾಂಪಲ್, ಒಂದು ಟೇಬಲ್ ಮೇಲೆ ಒಂದು ಪೇಪರ್ಗೆ ಬೆಂಕಿ ಎತ್ಕೊಂಡಿದೆ, ಅದ್ರ ಪಕ್ಕ ಲ್ಯಾಪ್ಟಾಪ್ ಇರುತ್ತೆ, ಕಾಸ್ಟ್ಲಿ ಎಕ್ವಿಪ್ಮೆಂಟ್, ಒಂದು ಡೆಸ್ಕ್ಟಾಪ್ ಇರುತ್ತೆ, ಇನ್ನೊಂದ್ ಕಡೆ ಏನೋ ಮೋಡಮ್ಸ್ ಕನೆಕ್ಟ್ ಮಾಡಿರ್ತಾರೆ, ಇನ್ನೊಂದ್ ಕಡೆ ಯಾವ್ದೋ ಕೆಲವು ಜೆರಾಕ್ಸ್ ಮಿಷನ್ಸ್ ಇರುತ್ತೆ, ಮತ್ತೆ ಏನಾದ್ರು ಎಲೆಕ್ಟ್ರಾನಿಕ್, ಕಾಸ್ಟ್ಲಿ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಎಲ್ಲ ಇರುತ್ತೆ. ಬೈ ಚಾನ್ಸ್ ಇದೇನಾದ್ರೂ ಪಕ್ಕ ಸ್ಪ್ರೆಡ್ ಆಗಿ ಅದಕ್ಕೆ ಹತ್ಕೊಂತ ಬೆಂಕಿ ಅಂದ್ರೆ ಇಟ್ ವಿಲ್ ಡ್ಯಾಮೇಜ್ ಅ ಕಾಸ್ಟ್ಲಿ ಅಸೆಟ್ ಆಫ್ ಎ ಕಸ್ಟಮರ್ ಅಂಡ್ ಕಂಪನಿ, ದಟ್ ಯು ಹ್ಯಾವ್ ಟು ರೆಸ್ಕ್ಯೂ. ದ ಹ್ಯೂಮನ್ ಟೆಂಡೆನ್ಸಿ ಏನು ಅಂದ್ರೆ, ಫೈರ್ ಆಗಿದೆ ಅಂತ ತಕ್ಷಣ ವಿಲ್ ಟ್ರೈ ಟು ಎಕ್ಸ್ಟಿಂಗ್ವಿಶ್ ದ ಫೈರ್, ಪರ್ಟಿಕ್ಯುಲರ್ ಆ ಪಾಯಿಂಟ್ ನ ನಾವು ಟಾರ್ಗೆಟ್ ಮಾಡ್ತೀವಿ. ವಿಲ್ ನೆವರ್ ಬಾದರ್ ವಿತ್ ದ ಕಾಸ್ಟ್ಲಿ ಎಕ್ವಿಪ್ಮೆಂಟ್ ಅಟ್ ಸರೌಂಡಿಂಗ್ ಪ್ಲೇಸಸ್. ಇದು
ನಾವು ಯೋಚನೆ ಮಾಡಬೇಕು, ಪರ್ಟಿಕ್ಯುಲರ್ ಒಂದು ಆಬ್ಜೆಕ್ಟ್ ಇಟ್ಸ್ ಆಲ್ರೆಡಿ ಕಾಟ್ ಫೈರ್, ಗಾಟ್ ಡ್ಯಾಮೇಜ್ ಆಗಿದೆ. ಬಟ್ ಥಿಂಕ್ ಅಬೌಟ್ ದ ಅದರ್ ಎಕ್ವಿಪ್ಮೆಂಟ್, ಅದರ್ ಅಸೆಟ್ಸ್ ಆಫ್ ಎ ಕಂಪನಿ. ಅದನ್ನ ಸೇವ್ ಮಾಡಿ, ಅದನ್ನ ಪ್ರೊಟೆಕ್ಟ್ ಮಾಡಿ, ಸಪರೇಟ್ ಇಟ್ ಫ್ರಮ್ ದಟ್ ಪ್ಲೇಸ್, ದೂರ ಇಟ್ಬಿಡಿ, ಅದನ್ನ ಎತ್ಕೊಂಡೋಗಿ. ಇಮ್ಯಾಜಿನ್ ಒಂದು ಕಾಟನ್ ವೇಸ್ಟ್ಗೆ ಬೆಂಕಿ ಎತ್ಕೊಂಡಿದೆ ನಿಯರ್ ನಿಮ್ಮಲ್ಲಿ, ಡೀಸೆಲ್ ಕ್ಯಾನು ಅಥವಾ ಏನಾದ್ರು ಕೆರೋಸಿನ್ ಕ್ಯಾನು, ಡೀಸೆಲ್ ನಾರ್ಮಲ್ ಸ್ಟಾಕ್ ಮಾಡ್ತೀವಿ, ಅದಿತ್ತೆ ಅಂತಂದ್ರೆ ಇಫ್ ಯು ಆರ್ ಬಿಸಿ ಇನ್ ಎಸ್ಟಿಂಗ್ವಿಶಿಂಗ್ ದ ಫೈರ್, ಕಾಟನ್ ವೇಸ್ಟ್ ಎತ್ಕೊಂಡಿರೋ ಫೈರ್ ನ ಎಕ್ಸ್ ಮಾಡಕ್ ಹೋದ್ರೆ, ಇಫ್ ಇಟ್ ಸ್ಪ್ರೆಡ್ ದ ಡೀಸೆಲ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ವೆರಿ ಡೇಂಜರಸ್. ಸೊ ಹಾಗಾಗಿ ರೆಸ್ಕ್ಯೂ, ಪ್ರೊಟೆಕ್ಟ್, ರೆಸ್ಕ್ಯೂ ದ ಕಂಪನಿ ಕಾಸ್ಟ್ಲಿ ಪ್ರಾಪರ್ಟಿ. ಅದನ್ನ ಫೈರು ಅದಕ್ಕೆ ಹಬ್ಬದಾಗೆ, ಅದಕ್ಕೆ ರೀಚ್ ಆಗದಾಗೆ ಅದನ್ನ ಸಪರೇಟ್ ಮಾಡಿ. Then after separating, after saving the property, costly equipments of the company and the customer and the clients, next evacuate and extinguish. Evacuation ಮತ್ತೆ extinguish. Evacuation ಆಗೋಗಿದೆ, ಎಲ್ಲ ಹೊರಟೋಗಿರ್ತಾರೆ, then extinguish. Still there is a fire, ಇನ್ನೂ ಉರಿತಾ ಇದೆ, ಎಷ್ಟೆಲ್ಲ ಮಾಡಿದ್ಮೇಲೆ ಉರಿತಾ ಇದ್ರೆ then try to extinguish. ಈ extinguish ತುಂಬಾ ಇಂಪಾರ್ಟೆಂಟ್. ಹೇಗೆ ಎಕ್ಸ್ಟಿಂಗ್ವಿಶ್ ಮಾಡೋದು, ಫೈರ್ನ ಪುಟ್ ಆಫ್ ಮಾಡೋದು ಅಂತ ಹೇಳ್ತೀವಿ. ಸೊ ಯುಟಿಲೈಸಿಂಗ್ ದ available materials which are being used to extinguish within that limit. ನಿಮ್ಮ ಲಿಮಿಟ್ ಅಲ್ಲಿ, ಆ ಬಿಲ್ಡಿಂಗ್ ನಲ್ಲಿ ನಿಮಗೆ ಕೈಗೆ ಸಿಗುವಂತ ಫೈರ್ ನ ಎಕ್ಸ್ಟಿಂಗ್ವಿಶ್ ಮಾಡಕ್ಕಂತ ಏನೇನು ಫೆಸಿಲಿಟಿ ಇರುತ್ತೆ, ಮೆಟೀರಿಯಲ್ಸ್ ಇರುತ್ತೆ, ಅದನ್ನು ಯೂಸ್ ಮಾಡಿ ಟ್ರೈ ಟು ಎಕ್ಸ್ಟಿಂಗ್ವಿಶ್ ದ ಫೈರ್. ಈ ಎಕ್ಸ್ಟಿಂಗ್ವಿಶ್ ಅಲ್ಲಿ ನಿಮಗೆ ಗೊತ್ತಿದೆ, ಈ ಎಕ್ಸ್ಟಿಂಗ್ವಿಶ್ ಮಾಡೋದಕ್ಕೆ ಮುಂಚೆ ಅದು ಯಾವ ತರ ಫೈರು, ಯಾವ ಟೈಪ್ ಫೈರು, ಅದನ್ನ ಡಿಸೈಡ್ ಮಾಡ್ಕೊಂಡು ವಿ ಹ್ಯಾವ್ ಟು ಯೂಸ್ ದ ಅವೈಲೇಬಲ್ ಮೆಟೀರಿಯಲ್ಸ್. ಬಿಕಾಸ್ for each and every type of category of fire there is a extinguishing material. ನಾರ್ಮಲ್ ಆಗಿ ನೀವು ಗೊತ್ತಿರಬಹುದು, ಸ್ಯಾಂಡ್ ಯೂಸ್ ಮಾಡ್ತೀವಿ, ವಾಟರ್ ಯೂಸ್ ಮಾಡ್ತೀವಿ, ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಗ್ಯಾಸಸ್ ಯೂಸ್ ಮಾಡ್ತೀವಿ. ಹ್ಯೂಮನ್ ಟೆಂಡೆನ್ಸಿ ಫೈರ್ ಅಂದ ತಕ್ಷಣ ಅದು ಯಾವುದಕ್ಕನ ಇರಲಿ ಇಮಿಡಿಯೇಟ್ ನಮಗೆ ಜ್ಞಾಪಕ ವಾಟರ್, ಸಡನ್ ಆಗಿ ವಾಟರ್ ಹಾಕ್ತೀವಿ. ಇದು ತಪ್ಪು, ಶುಡ್ ನಾಟ್ ಬಿ. ಯು ಕ್ಯಾನ್ ಯೂಸ್ ವಾಟರ್ ಓನ್ಲಿ ಪರ್ಟಿಕ್ಯುಲರ್ ಒಂದು ಫೈರ್, ಒಂದು ಸೆಕ್ಷನ್ ಆಫ್ ಫೈರ್ ಮಾತ್ರ ಯೂಸ್ ಮಾಡ್ಕೋಬಹುದು. ಯು ಕೆನಾಟ್ ಯೂಸ್ ವಾಟರ್ ಫಾರ್ ಆಲ್ ದ ಕೆಟಗರಿ ಆಫ್ ಫೈರ್, ಆಲ್ ದ ಟೈಪ್ಸ್ ಆಫ್ ಫೈರ್. ಹಾಗಾಗಿ even sand also. So that is why first you should know about the category, types of fire, what type of fire it is and what type of extinguisher is required to extinguish that fire. ಇದು ಅರ್ಥ ಮಾಡಿ. ಈಗ ಟೈಪ್ಸ್ ಆಫ್ ಫೈರ್ ಹೋಗೋಣ. ಈಗ ಟೈಪ್ಸ್ ಆಫ್ ಫೈರ್ ಮಾಡೋದಕ್ಕೆ ನಾನು ಅವಾಗಲೇ ಹೇಳಿದೆ, ಇಲ್ಲಿ 3 ಕ್ಯಾಟಗರೀಸ್ ಒಂದು ಪ್ಲಾನ್ ಇದೆ ಇದರಲ್ಲಿ, ಮೆಥಡ್ಸ್. ಮೊದಲದು ಸ್ಟಾರ್ವೇಷನ್. ಸ್ಟಾರ್ವೇಷನ್ ಅಂತಂದ್ರೆ ರಿಮೂವ್ ದ ಥಿಂಗ್ಸ್, ವ್ಯಾಲ್ಯೂಬಲ್ ಅಸೆಟ್ಸ್ ಅರೌಂಡ್ ದ ಪ್ಲೇಸ್. ನಾನು ಹೇಳಿದ್ನಲ್ಲ, ಸೇವಿಂಗ್ ದ ಕಸ್ಟಮರ್ ಪ್ರಾಪರ್ಟಿ. ಫೈರ್ ಫರ್ದರ್ ಸ್ಪ್ರೆಡ್ ಆಗದೆ ಇರೋ ತರ ಇದು ತಡೆಯುತ್ತೆ, ಮತ್ತೆ ಫೈರ್ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಸುಮ್ಮನೆ ಇದ್ಬಿಟ್ರೆ. ಹಾಗಾಗಿ ಸೊ ರಿಮೂವ್ ದ ಸರೌಂಡಿಂಗ್ ಪ್ಲೇಸ್, ಕಾಸ್ಟ್ಲಿ ಎಕ್ವಿಪ್ಮೆಂಟ್ಸ್, ಅದರ್ ಎಕ್ವಿಪ್ಮೆಂಟ್ಸ್ ವಿಚ್ ಕ್ಯಾನ್ ಏಬಲ್ ಟು ಬಿಕಮ್ ವಿಕ್ಟಿಮ್ ಆಫ್ ದಟ್ ಫೈರ್, ಇಟ್ ಶುಡ್ ಬಿ ರಿಮೂವ್ಡ್. ಇದು ಸ್ಟಾರ್ವೇಷನ್ ಅಂದ್ರೆ ಡೋಂಟ್ ಗಿವ್ ಫುಡ್ ಟು ದ ಫೈರ್. ನೀವು ಹತ್ರ ಯಾವ್ದಿತ್ತು ಎಲ್ಲ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಎಲ್ಲಾನು ತಿಂತ ಹೋಗುತ್ತೆ ಅದು. ಹಾಗಾಗಿ ಅದನ್ನ ಕಿತ್ಬಿಟ್ರೆ, ಅದನ್ನ ಸಪರೇಟ್ ಇಟ್ಬಿಟ್ರೆ, ಸೊ ಯಾವ ಮೆಟೀರಿಯಲ್ಗೆ ಬೆಂಕಿ ಎತ್ಬಿಟ್ರೆ ಅದು ಹುರಿದ ತಕ್ಷಣ ಸುಮ್ಮನೆ ಆಗುತ್ತೆ, ಅದು ಆಗೋಗುತ್ತೆ. ಹಾಗಾಗಿ ದಿಸ್ ಇಸ್ ಕಾಲ್ಡ್ ಎಸ್ ಅ ಸ್ಟಾರ್ವೇಷನ್. ರಿಮೂವ್ ಫುಡ್ ಫ್ರಮ್ ದಟ್, ಡೋಂಟ್ ಗಿವ್ ಫುಡ್ ಟು ದ ಫೈರ್. ನೆಕ್ಸ್ಟ್ ಸ್ಮೂತಿಂಗ್, ಬ್ಲಾಂಕೆಟಿಂಗ್. ಸ್ಮೂತಿಂಗ್ ಅಂತಂದ್ರೆ ರಿಮೂವಿಂಗ್ ಆಕ್ಸಿಜನ್ ಫ್ರಮ್ ದ ಏರ್. ನಾನು ಹೇಳಿದೆ 3 ಫೈರ್ ಟ್ರಯಾಂಗಲ್ ನಲ್ಲಿ, ಒಂದು ಫ್ಯೂಯಲ್, ಇನ್ನೊಂದು ಹೀಟು, ಇನ್ನೊಂದು ಆಕ್ಸಿಜನ್. ಮೊದಲನೇದು ಫ್ಯೂಯಲ್. ಈ ಮೆಟೀರಿಯಲ್ಸ್ ಇದೆಯಲ್ಲ, ಆ ಮೆಟೀರಿಯಲ್ಸ್ಗೆ ಫ್ಯೂಯಲ್ ಅಂತ ಹೇಳ್ತೀವಿ. ಯಾವ್ದಾರ ಸಾಲಿಡ್ ಆಗ್ಬೋದು, ಲಿಕ್ವಿಡ್ ಆಗ್ಬೋದು, ಗ್ಯಾಸ್ ಯಾವ್ದಾರ ಆಗ್ಬೋದು, ಅದನ್ನ ರಿಮೂವ್ ಮಾಡಿದ್ದಾಯ್ತು. ನೆಕ್ಸ್ಟ್ ಸ್ಮೂತಿಂಗ್, ರಿಮೂವ್ ಆಕ್ಸಿಜನ್ ಫ್ರಮ್ ದಟ್ ಪ್ಲೇಸ್. ಆಕ್ಸಿಜನ್ ನ ರಿಮೂವ್ ಮಾಡಿ, ಬಿಕಾಸ್ ಆಕ್ಸಿಜನ್ ಹೆಲ್ಪ್ ಫೈರ್ ಟು ಗ್ರೋ. ಅದನ್ನ ರಿಮೂವ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆಫ್ ಆಗೋಗುತ್ತೆ. ದಿಸ್ ಇಸ್ ಕಾಲ್ಡ್ ಅಸ್ ಸ್ಮೂತರಿಂಗ್ ಅಂತ. ಬ್ಲಾಂಕೆಟ್ ಹಾಕ್ಬೋದು ಅದ್ರ ಮೇಲೆ, ಅದಕ್ಕಿಂತ ಬೇರೆ ಏನೇನು ಮೆಟೀರಿಯಲ್ಸ್ ಎಕ್ಸ್ಟಿಂಗ್ವಿಷರ್ಸ್ ಇದೆ ಅದನ್ನ ಯೂಸ್ ಮಾಡಿ ಆಕ್ಸಿಜನ್ ನ ಚೇಂಜ್ ಇಟ್ ಔಟ್, ಅದನ್ನು ಅಲ್ಲಿಂದ ತೆಗೆದು ಬಿಡಬೇಕು, ರಿಮೂವ್ ಎವ್ಯಾಕ್ಯೂಟ್ ಮಾಡ್ಬೇಕು ಅದನ್ನ. ನೆಕ್ಸ್ಟ್ ಕೂಲಿಂಗ್. ಆಮೇಲೆ ರಿಮೂವಿಂಗ್ ದ ಹೀಟ್ ಫ್ರಮ್ ದ ಫೈರ್. ರಿಮೂವಿಂಗ್ ದ ಹೀಟ್ ಹೇಗೆ ರಿಮೂವ್ ಮಾಡೋದು ಅಂತಂದ್ರೆ, ಕೂಲ್ ಇಟ್, ಟೆಂಪರೇಚರ್ ನ ರೆಡ್ಯೂಸ್ ಮಾಡಿ, ಕಮ್ಮಿ ಮಾಡಿ. ಹೇಗೆ? ಬೈ ಯೂಸಿಂಗ್ ವಾಟರ್. ಅದನ್ನ ಕಮ್ಮಿ ಮಾಡಿದ್ರೆ ಟೆಂಪರೇಚರ್ ಡೌನ್ ಆದ ತಕ್ಷಣ ಏನಾಗುತ್ತೆ, ಟೆಂಪರೇಚರ್ ಕಮ್ಮಿ ಆಯ್ತು ಅಂದ್ರೆ ಆಟೋಮೆಟಿಕ್ ಆಫ್ ಆಗೋಗುತ್ತೆ. ಸೊ ಇದ್ರಲ್ಲೂ ಅಷ್ಟೇ ನೋಡಿ, ಸ್ಟಾರ್ವೇಷನ್, ಸ್ಮೂತರಿಂಗ್ ಮತ್ತೆ ಕೂಲಿಂಗ್. ಇದರಲ್ಲಿ ಈ 3 ಮೆಟೀರಿಯಲ್ಸ್ ಯಾವ್ದಾದ್ರು ಒಂದನ್ನ ಸಪರೇಟ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕಂಟ್ರೋಲ್ ದ ಫೈರ್. ಈ 3 ಒಂದ್ ಸರ್ತಿ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಸ್ಟಾರ್ವೇಷನ್ ಅಂತ ಹೇಳಿದ್ದಲ್ಲ, ಇದನ್ನ ಸಪರೇಟ್ ದೂರ ಇಟ್ಬಿಡೋದು, ಮೆಟೀರಿಯಲ್ ಫೈರ್ ನ ದೂರ ಇಡೋದು, ಇಲ್ಲಾಂದ್ರೆ ಮೆಟೀರಿಯಲ್ಸ್ ನ ಫೈರ್ ಅಂತ ದೂರ ಇಡೋದು. ಇದು ಸ್ಟಾರ್ವೇಷನ್ ಅಂತ ಒಂದು.
ಅಂಡ್ ಸೆಕೆಂಡ್ ಒನ್ ಕೂಲಿಂಗ್. ಕೂಲಿಂಗ್ ಅಂದ್ರೆ ವಾಟರ್ ಹಾಕಿದ್ರೆ ಏನಾಗುತ್ತೆ, ಟೆಂಪರೇಚರ್ ರೆಡ್ಯೂಸ್ ಆಗುತ್ತೆ, ಡೌನ್ ಆಗುತ್ತೆ, ಇಮಿಡಿಯೇಟ್ ಕಂಟ್ರೋಲಿಗೆ ಬರುತ್ತೆ. ಇದೊಂದು. ನೆಕ್ಸ್ಟ್ ಸ್ಮೂತರಿಂಗ್ ಅಂತ ಹೇಳಿದೆ. ಸ್ಮೂತರಿಂಗ್ ಅಂತಂದ್ರೆ ಆಕ್ಸಿಸ್ ಅನ್ನ ರಿಮೂವ್ ಮಾಡೋದು. ಈಗ ಬ್ಲಾಂಕೆಟ್ ಹಾಕಿದ್ ಮಾಡ್ಬೋದು, ಹ್ಯೂಮನ್ ಬೀಯಿಂಗ್ ಆದ್ರೆ ಆತರ ಮಾಡ್ಬೋದು. ಇಲ್ಲ ಕಾಸ್ಟ್ಲಿ ಎಕ್ವಿಪ್ಮೆಂಟ್ಸ್, ಬೇರೆ ಗ್ಯಾಜೆಟ್ಸ್, ಮೆಟೀರಿಯಲ್ಸ್ ಆಯ್ತು ಅಂತ ಅವಾಗ ಏನಾಗುತ್ತೆ, ನಾವು ಆಕ್ಸಿಸ್ ಅನ್ನ ಸೊ ರಿಮೂವ್ ಮಾಡ್ಲಿಕ್ಕೆ ಬೇರೆ ಗ್ಯಾಸಸ್ ನ ಯೂಸ್ ಮಾಡ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡಿ ಅದನ್ನ ರಿಮೂವ್ ಮಾಡ್ತೀವಿ. ಇನ್ನ ಈ ಮೆಥಡ್ಸ್ ನ ಎಲ್ಲಿ ಯೂಸ್ ಮಾಡಬಹುದು, ಯಾವ್ಯಾವ ಮೆಟೀರಿಯಲ್ಗೆ, ಯಾವ್ಯಾವ ಟೈಪ್ ಫೈರ್ಗೆ, ಯಾವ್ಯಾವ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ನ ಏನೇನು ಮೆಥಡ್ಸ್ ನ ಯೂಸ್ ಮಾಡಬಹುದು ಫೈರ್ ಎಕ್ಸ್ಟಿಂಗ್ವಿಷ್ ಮಾಡ್ಲಿಕ್ಕೆ ಅನ್ನೋದಕ್ಕೆ. I told you before extinguishing the fire, you should have the knowledge of classification of fire. ಯಾವ ಕ್ಲಾಸ್ಗೆ ಯಾವ ಮೆಟೀರಿಯಲ್ ಯೂಸ್ ಮಾಡಬೇಕು ಎಕ್ಸ್ಟಿಂಗ್ವಿಷರ್ ಅನ್ನೋದು. ಇದು ಕ್ಲಾಸ್ ಎ ಫೈರ್. ದಿಸ್ ಫೈರ್ ಡ್ಯೂ ಟು ಸಾಲಿಡ್ಸ್. ಸಾಲಿಡ್ಸ್ ಅಂತಂದ್ರೆ ನಿಮ್ಮ ವುಡ್, ಪೇಪರ್, ಕ್ಲಾತ್, ಬುಕ್ಸ್, ಈ ತರ ಇದಕ್ಕೆಲ್ಲ ಆದ್ರೆ ಅದು ಸಾಲಿಡ್ ಮೆಟೀರಿಯಲ್, ಸಾಲಿಡ್ ಫೈರ್ ಅಂತ ಹೇಳ್ತೀವಿ. ಕ್ಲಾಸ್ ಬಿ ಲಿಕ್ವಿಡ್. ಲಿಕ್ವಿಡ್ ಅಂದ್ರೆ ಸಡನ್ ಆಗಿ ಜ್ಞಾಪಕ ಬರೋದಿದೆ, ಡೀಸೆಲ್, ಕೆರೋಸಿನ್, ಮತ್ತೆ ಪೆಟ್ರೋಲು, ಸೊ ಈ ತರ ಮೆಟೀರಿಯಲ್ಸ್. ನೆಕ್ಸ್ಟ್ ಗ್ಯಾಸಸ್. ಗ್ಯಾಸಸ್ ಅಂದ್ರೆ LPG ಗ್ಯಾಸಸ್. ಈ ತರ ಬೇಕಾದಷ್ಟು ಗ್ಯಾಸಸ್ ಇದೆ, ಫೈರ್ ಕ್ಯಾಚರ್ ಅಂತ ಗ್ಯಾಸಸ್. ಸೊ ನೆಕ್ಸ್ಟ್ ಕ್ಲಾಸ್ ಡಿ. ಈ ಕ್ಲಾಸ್ ಡಿ ಸ್ಪೆಸಿಫಿಕ್ ಆಗಿ ಎಲೆಕ್ಟ್ರಿಕ್ ಫೈರ್ ಸಪರೇಟ್ ಇದೆ, ಮತ್ತೆ ಮೆಟಲ್ಸ್ ಮತ್ತೆ ಕೆಮಿಕಲ್ಸ್. ಕೆಮಿಕಲ್ಸ್ ಇಂದ ಎಲೆಕ್ಟ್ರಿಕ್ ಫೈರ್ ಶಾರ್ಟ್ ಸರ್ಕ್ಯೂಟ್ ಇಂದ, ಓವರ್ ಕರೆಂಟ್ ಓವರ್ಲೋಡ್ ಆಗೋದ್ರಿಂದ, ಮತ್ತೆ ರಾಂಗ್ ಕನೆಕ್ಷನ್ ಫೈರ್ ಆಯ್ತು ಅಂದ್ರೆ ಅದು ಡ್ಯೂ ಟು ಎಲೆಕ್ಟ್ರಿಕ್ ಫೈರ್ ಅಂತೇಳಿ ಅದನ್ನ ಕ್ಲಾಸ್ ಡಿ ಸೇರಿಸಿದೆ. ಇಷ್ಟು ಕ್ಲಾಸಿಫಿಕೇಶನ್. ಈ ಕ್ಲಾಸಿಫಿಕೇಶನ್ಗೆ ಯಾವ್ಯಾವುದಕ್ಕೆ ಯಾವ್ಯಾವ ಸೊ ಎಕ್ಸ್ಟಿಂಗ್ವಿಷರ್ಸ್ ಮತ್ತೆ ಮೆಥಡ್ಸ್, ಮೆಟೀರಿಯಲ್ಸ್ ಯೂಸ್ ಮಾಡೋದು. ಮೊದಲದು ಕ್ಲಾಸ್ ಎ. ಕ್ಲಾಸ್ ಎ ಫೈರ್ ಯು ಕ್ಯಾನ್ ಯೂಸ್ ವಾಟರ್ ಯೂಸ್ ಮಾಡಬಹುದು, ಸ್ಯಾಂಡ್ ಯೂಸ್ ಮಾಡಬಹುದು, ಪ್ಲಸ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಗ್ಯಾಸ್ ಕೂಡ ಯೂಸ್ ಮಾಡಬಹುದು. ಸ್ಯಾಂಡ್ ನಿಮಗೆ ಕಂಟ್ರೋಲಿಗೆ ಬರಲಿಲ್ಲ ಅಂದ್ರೆ ಫಸ್ಟ್ ಟ್ರೈ ವಿತ್ ಸ್ಯಾಂಡ್. ಇಟ್ ಕಂಟ್ರೋಲಿಗೆ ಬರಲಿಲ್ಲ ಅಂತಂದ್ರೆ ವಾಟರ್ ಸಿಚುಯೇಷನ್ ನೋಡಿ. ಫಾರ್ ಎಕ್ಸಾಂಪಲ್, ಇಫ್ ಇಟ್ ಈಸ್ ನಿಯರ್ ಬೈ ಯಾವ್ದಾದ್ರು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಹತ್ರ, ಎಲೆಕ್ಟ್ರಿಕಲ್ ಪ್ಯಾನಲ್ಸ್ ಹತ್ರ ಏನಾದ್ರು ಫೈರ್ ಆಗಿದೆ ಅಂತಂದ್ರೆ ಅಲ್ಲಿ ಯು ಕೆನಾಟ್ ಯೂಸ್ ವಾಟರ್ ಯೂಸ್ ಮಾಡಬಾರ್ದು. ಹಾಗಾಗಿ ದಟ್ ಇಸ್ ದ ರೀಸನ್ ಯು ಹ್ಯಾವ್ ಟು ಸಿ ದ ಕ್ಲಾಸಿಫಿಕೇಶನ್ ಆಫ್ ಫೈರ್ ಅಂಡ್ ಆಲ್ಸೋ ದ ಪ್ಲೇಸ್ ಎಲ್ಲಿ ಆಗಿದೆ ಅಂತ. ಸೊ ಈ ತರ ಇದ್ದಾಗ ನಾರ್ಮಲ್ ಆಗಿ ಮೂರು ಯೂಸ್ ಮಾಡಬಹುದು. ಯಾವುದು? ಸ್ಯಾಂಡ್, ವಾಟರ್ ಅಂಡ್ ಆಲ್ಸೋ ಗ್ಯಾಸ್, ಕಾರ್ಬನ್ ಡೈಆಕ್ಸೈಡ್, ಈ ಮೂರು ಯೂಸ್ ಮಾಡಬಹುದು. ಇದು ಎಲೆಕ್ಟ್ರಿಕಲ್ ಪ್ಯಾನಲ್ಸ್ ಹತ್ರ, ಎಲೆಕ್ಟ್ರಿಕಲ್ ಗ್ಯಾಡ್ಜೆಟ್ಸ್ ಹತ್ರ, ಕೇಬಲ್ಸ್ಗಳು ಇಂಥ ಕಡೆ ಆಗಿಲ್ಲ ಅಂದ್ರೆ ಕ್ಲಾಸ್ ಎಫ್ ಫೈರ್ ನೀವು ವಾಟರ್ನ ಯೂಸ್ ಮಾಡ್ಕೋಬಹುದು, ಸ್ಯಾಂಡ್ ಯೂಸ್ ಮಾಡ್ಕೋಬಹುದು, ನಿಮಗೆ ಸಫಿಷಿಯಂಟ್ ಇದ್ರೆ ಅದು ಮೆಟೀರಿಯಲ್. ಇನ್ನು ಕ್ಲಾಸ್ ಬಿ, ಇದು ಲಿಕ್ವಿಡ್ಸ್ಗೆ. ಫಾರ್ ಎಕ್ಸಾಂಪಲ್, ನೀವು ಡೀಸೆಲ್ ಬ್ಯಾರ್ನ ಸ್ಟಾಕ್ ಮಾಡಿದ್ರೆ, ಡೀಸೆಲ್ ಬ್ಯಾರಲ್ಲಿ ಇಟ್ಕೊಂತೀರಿ, DG ರೂಮ್ಗಳ ಹತ್ರ ಸ್ಟಾಕ್ ಮಾಡ್ತೀರಿ, ಅಲ್ಲೇನಾದ್ರೂ ಫೈರ್ ಆಯ್ತು ಅಂತಂದ್ರೆ ದೆನ್ ಯು ಕೆನಾಟ್ ಯೂಸ್ ಸ್ಯಾಂಡ್ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಯು ಕೆನಾಟ್ ಯೂಸ್ ಇವನ್ ವಾಟರ್ ಆಲ್ಸೋ, ವಾಟರ್ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಲಿಕ್ವಿಡ್ ಅದು ಫೈರ್ ಕ್ಯಾಚ್ ಆಗಿದೆ ಅಂದ್ರೆ ನೀವು ಸ್ಯಾಂಡ್ ಮತ್ತೆ ವಾಟರ್ನ ಬೇರೆ ಕಡೆಯಿಂದ ಫೋರ್ಸ್ ಆಗಿ ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಆದಾಗ ಏನಾಗುತ್ತೆ ನಿಮಗೆ, ಅದು ಆ ಡೀಸೆಲ್ ಮತ್ತೆ ಲಿಕ್ವಿಡ್ ಮೆಟೀರಿಯಲ್ ಬಿದ್ದಾಗ ಅದು ಇನ್ನೂ ಸ್ಪ್ರೆಡ್ ಆಗುತ್ತೆ, ಅದು ಸ್ಪ್ರೇ ಆಗುತ್ತೆ. ಸ್ಪ್ರೇ ಆದ ತಕ್ಷಣ ಏನಾಗುತ್ತೆ ನಿಮಗೆ ಫರ್ದರ್ ಇಟ್ ವಿಲ್ ಇನ್ಕ್ರೀಸ್. ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗಿ ಇನ್ನೂ ಜಾಸ್ತಿ ಆಗುತ್ತೆ ಅದು. ಸೊ ದಟ್ ಬೆಸ್ಟ್ ಮೆಟೀರಿಯಲ್ ಈಸ್ ಎಕ್ಸ್ಟಿಂಗ್ವಿಷರ್ಸ್, CO2, ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡಿ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಯೂಸ್ ಮಾಡಿ ಎಕ್ಸ್ಟಿಂಗ್ವಿಷ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ಸಿ, ಗ್ಯಾಸಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ LPG ಮನೆಗಳಲ್ಲಿ ಯೂಸ್ ಮಾಡ್ತೀವಿ, ಎಲ್ಲ ಕಡೆ ಸುಮಾರು ಗ್ಯಾಸಸ್ ಇದೆ, ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡೋಂಥ ಗ್ಯಾಸಸ್. ಸೊ ಈ ಗ್ಯಾಸಸ್ಗೆ ಫೈರ್ ಆಯ್ತು ಅಂತಂದ್ರೆ ಸೊ ಯು ಕೆನಾಟ್ ಯೂಸ್ ಸ್ಯಾಂಡ್ ಅಂಡ್ ಯು ಕೆನಾಟ್ ಯೂಸ್ ವಾಟರ್. ಇವೆರಡು ಯೂಸ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಎಲ್ಲಿ ಅಂತ ಯು ಕೆನಾಟ್ ಸಿ ದಟ್, ಸ್ಪ್ರೆಡ್ ಆಗ್ಬಿಡುತ್ತದು. ಹಾಗಾಗಿ ಗ್ಯಾಸ್ ಆಯ್ತು ಅಂದ್ರೆ ಅದು ಗ್ಯಾಸೇ ಯೂಸ್ ಮಾಡಬೇಕು. ಯೂಸ್ CO2 ಎಕ್ಸ್ಟಿಂಗ್ವಿಷರ್ಸ್, ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡಿ ಯಾವ ಟು ರಿಸ್ಟ್ರಿಕ್ಟ್ ಅಂಡ್ ಎಕ್ಸ್ಟಿಂಗ್ವಿಷ್ ದಟ್ ಫೈರ್. ಇನ್ನು ಕ್ಲಾಸ್ ಡಿ, ಎಲೆಕ್ಟ್ರಿಕಲ್, ಮೆಟಲ್ ಮತ್ತೆ ಕೆಮಿಕಲ್ಸ್, ಎಸ್ಪೆಷಲಿ ಎಲೆಕ್ಟ್ರಿಕಲ್ ತುಂಬಾ ಇಂಪಾರ್ಟೆಂಟ್. ಇಲ್ಲೇನಾದ್ರೂ ಫೈರ್ ಆಯ್ತು ಎಲೆಕ್ಟ್ರಿಕಲ್ ಗ್ಯಾಡ್ಜೆಟ್ಸ್ ಇಂದ, ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಇಂದ, ಎಲೆಕ್ಟ್ರಿಕಲ್ ಪ್ಯಾನಲ್ಸ್ ಅಲ್ಲಿ, ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಏನಾದ್ರು ಫೈರ್ ಆಯ್ತು ಅಂದ್ರೆ ಫಸ್ಟ್ ಯೂಸ್ ಸ್ಯಾಂಡ್ ಇರುತ್ತೆ. ದಟ್ ಇಸ್ ದ ರೀಸನ್ ಯಾವಾಗ್ಲೂ ಎಲೆಕ್ಟ್ರಿಕಲ್ ಪ್ಯಾನಲ್ಸ್ ಹತ್ರ, ಎಲೆಕ್ಟ್ರಿಕಲ್ LT ರೂಮ್ಗಳ ಹತ್ರ ಈ ರೆಡ್ ಬಕೆಟ್ ಅಲ್ಲಿ ಫೈರ್ ಅಂತ ಅದ್ರ ಮೇಲೆ ಬರ್ದಿರುತ್ತೆ, ಅದರಲ್ಲಿ ಯಾವಾಗಲೂ ಸ್ಟ್ಯಾಂಡ್ ನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ, ಒಂದು ಸ್ಟ್ಯಾಂಡಿಗೆ ಹ್ಯಾಂಗ್ ಮಾಡಿರ್ತಾರೆ. ಸೊ ಈಸಿಲಿ ಅಕ್ಸೆಸಬಲ್ ಅಂತ ಸಡನ್ ಆಗಿ ತಗೊಳ್ಳಿ ಅದು ಯೂಸ್ ಮಾಡಿ ಸ್ಯಾಂಡ್ ಹಾಕಿ. ಇಫ್ ಯು ಕೆನಾಟ್ ಏಬಲ್ ಟು ಕಂಟ್ರೋಲ್ ದ ಎಕ್ಸ್ಟಿಂಗ್ವಿಷ್ ದ ಫೈರ್ ಯೂಸಿಂಗ್ ಸ್ಯಾಂಡ್, ನಿಮಗೆ ಸಫಿಷಿಯಂಟ್ ಕ್ವಾಂಟಿಟಿ ಇರಲ್ಲ ಮತ್ತೆ ಕಂಟ್ರೋಲ್ ಬರಲಿಲ್ಲ ಅಂದ್ರೆ ದೆನ್ ಯು ಕ್ಯಾನ್ ಯೂಸ್ CO2 ಗ್ಯಾಸಸ್ ಯೂಸ್ ಮಾಡಿ. ಡೋಂಟ್ ಯೂಸ್ ವಾಟರ್ ಯೂಸ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಎಲೆಕ್ಟ್ರಿಕಲ್ ಫ್ಯಾನ್ ಅಲ್ಲಿ ವಾಟರ್ ಯೂಸ್ ಮಾಡಿದ್ರೆ ವಾಟರ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಈಸಿಯಾಗಿ ಪಾಸ್ ಆಗುತ್ತೆ ಕರೆಂಟ್. ನೀವು ವಾಟರ್ನ ಅದ್ರ ಮೇಲೆ ಸ್ಪ್ರೇ ಮಾಡ್ತಾ ಇದ್ರೆ ನಿಮ್ಗೆ ಕರೆಂಟ್ ವಾಪಸ್ ರಿವರ್ಸ್ ಬರುತ್ತೆ, ನಿಮಗೆ ಶಾಕ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ
ವಾಟರ್ ಎಲೆಕ್ಟ್ರಿಕ್ ಫೈರ್ನಲ್ಲಿ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಇದು ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕಲ್ಲಿ. ಸಡನ್ ಆಗಿ ಏನಾಗುತ್ತೆ ನಮಗೆ, ಅದು ಕೆಲವರಿಗೆ ಓಡೋದಿಲ್ಲ. ಪಕ್ಕ ಬಕೆಟ್ ಅಲ್ಲಿ ವಾಟರ್ ಬೇಕಾ ಸಡನ್ ಆಗಿ ಹಾಕ್ಬಿಡ್ತಾರೆ, ಮತ್ತೆ ಶಾಕ್ ಹೊಡಿಸ್ಕೊಳ್ತಾರೆ. ಶುಡ್ ನಾಟ್. ಮತ್ತೆ ಎಲೆಕ್ಟ್ರಿಕಲ್ ಫೈರ್ಗೆ CO2 ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡ್ತಾರೆ. ಬಟ್ ಸ್ಪೆಸಿಫಿಕಲಿ ದೇರ್ ಇಸ್ ಅ ಗ್ಯಾಸ್ ವಿಚ್ ಇಸ್ ಮೇಡ್ ಅವೈಲಬಲ್ ಅಟ್ ಆಲ್ ದ ಸೈಟ್ಸ್ ಅಟ್ ಇಂಡಸ್ಟ್ರೀಸ್. ಸೊ ದಟ್ ಈಸ್ ಫ್ಯೂಮ್ ಟೈಪ್ ಡ್ರೈ ಕೆಮಿಕಲ್ ಪೌಡರ್, DCP ಅಂತ. DCP ಇಸ್ ಮೆಂಟ್ ಫಾರ್ ಎಲೆಕ್ಟ್ರಿಕ್ ಫೈರ್. ಅದು ಎಲೆಕ್ಟ್ರಿಕಲ್ ಫೈರ್ಗೋಸ್ಕರ ಯೂಸ್ ಮಾಡೋದು. ಅದು ಫೋಮ್ ಟೈಪ್ ಡ್ರೈ ಕೆಮಿಕಲ್ ಪೌಡರ್. ಅದು ಪೌಡರ್ ತರ ಸ್ಪ್ರೆಡ್ ಆಗುತ್ತೆ. ನೀವು ಓಪನ್ ಮಾಡಿದ ತಕ್ಷಣ ಫೋಮ್ ಟೈಪ್ ಪೌಡರ್ ಈಚೆ ಬರುತ್ತೆ. ಅದು ಇಮಿಡಿಯೇಟ್ CO2ಗಿಂತ ಬಹಳ ಫಾಸ್ಟ್ ಆಗಿ ಅದನ್ನ ಕ್ವೆಂಚ್ ಮಾಡುತ್ತೆ. ಬಟ್ ಒಂದು ಡಿಸ್ಅಡ್ವಾಂಟೇಜ್ ಯೂಸಿಂಗ್ DCP ಯೂಸ್ ಮಾಡೋದ್ರಿಂದ ಅಂದ್ರೆ, ಇನ್ ಕೇಸ್ ನಿಮ್ಮಲ್ಲಿ PLC ಕನೆಕ್ಷನ್ಸ್ ಇದೆ, ಕಾಂಪ್ಲಿಕೇಟೆಡ್ ವೈರಿಂಗ್ ಕಂಟ್ರೋಲ್ ಸರ್ಕ್ಯೂಟ್ ಎಲ್ಲ ಇದೆ, ಅಲ್ಲೇನಾದ್ರೂ ಆಯ್ತು ಅಂದ್ರೆ, ಇಫ್ ಯೂಸ್ ದಿಸ್ DCP ಡ್ರೈ ಕೆಮಿಕಲ್ ಪೌಡರ್, ಅಫ್ಕೋರ್ಸ್ ಯು ಕ್ಯಾನ್ ಎಕ್ಸ್ಟಿಂಗ್ವಿಶ್ ಫೈರ್ ಇಮಿಡಿಯೇಟ್ಲಿ ವಿತ್ ಇನ್ ನೋ ಟೈಮ್. ಬಟ್ ದಟ್ ರೆಸಿಡ್ಯೂ ಇದೆಯಲ್ಲ, ಅದು ಆಫ್ ಮಾಡಿದ್ಮೇಲೆ ಆ ಡ್ರೈ ಕೆಮಿಕಲ್ ಪೌಡರ್ ಅದ್ರ ಮೇಲೆ ಕುತ್ಕೊಳ್ಳೋಕಲ್ಲ, ರೆಸಿಡ್ಯೂ ಅಂತ ಹೇಳ್ತೀವಿ, ಅದನ್ನ ಕ್ಲೀನ್ ಮಾಡೋದು ಬಹಳ ಕಷ್ಟ. ದಟ್ ವಿಲ್ ಸ್ಪಾಯಿಲ್ ದಟ್ ಕೆಲವು ಕಾಂಪ್ಲಿಕೇಟೆಡ್ ಕಾಸ್ಟ್ಲಿ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಮತ್ತೆ ಗ್ಯಾಡ್ಜೆಟ್ಸ್ ನ ಸ್ಪಾಯಿಲ್ ಮಾಡುತ್ತೆ ಅದು. ಇಟ್ ಇಸ್ ನಾಟ್ ಸೋ ಈಸಿ ಟು ಕ್ಲೀನ್ ಇಟ್. ದಟ್ ರೆಸಿಡ್ಯೂ ಕಚ್ಕೊಂಡ್ಬಿಡುತ್ತೆ, ಹಾಗೆ ಕೂತ್ಕೊಡುತ್ತೆ ಅದ್ರ ಮೇಲೆ. ಸೊ ದಟ್ ಇಸ್ ದ ರೀಸನ್. ಸೊ ಮೋಸ್ಟ್ ಆಫ್ ದಿ ಪ್ಲೇಸಸ್ ದೋ ಇಟ್ ಈಸ್ ಅವೈಲಬಲ್, DCP ಇಸ್ ಮೆಂಟ್ ಫಾರ್ ದಟ್ CO2 ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡ್ಕೊಳ್ತಾರೆ. ಅಂಡ್ ನೆಕ್ಸ್ಟ್, ಇದಕ್ಕೂ ಕಂಟ್ರೋಲ್ ಬರಲಿಲ್ಲ ಅಂದ್ರೆ, ಇನ್ಸ್ಪೈಟ್ ಆಫ್ ಯೂಸಿಂಗ್ ಆಲ್ ದೀಸ್ ಥಿಂಗ್ಸ್ ಯು ನಾಟ್ ಏಬಲ್ ಟು ಕಂಟ್ರೋಲ್. ಆಗ ನಮ್ಮಲ್ಲಿ ಫೈರ್ ಹೈಡ್ರೆಂಟ್ ಸಿಸ್ಟಮ್ ಅಂತ ಇದೆ. ಫೈರ್ ಹೈಡ್ರೆಂಟ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ಅದರಲ್ಲಿ ಡಿಫರೆಂಟ್ ಪಂಪ್ಸ್ ಇದೆ. ಮೈನ್ ಪಂಪ್ಸು, ಮತ್ತೆ ಜಾಕಿ ಪಂಪು, ಹೈಡ್ರೆಂಟ್ ಪಂಪು, ಸೊ ಮತ್ತೆ ಸ್ಪ್ರಿಂಕ್ಲರ್ ಪಂಪು, DG ಜನರೇಟರ್ ಕನೆಕ್ಟ್ ಆಗಿರುತ್ತೆ, ದೆನ್ ಬೂಸ್ಟರ್ ಪಂಪ್ಸ್. So by use the help of all these pumps, so all these pumps operate with pumps out the water at a different pressure. So ಇವುಗಳನ್ನು ಯೂಸ್ ಮಾಡಿ we have to try to extinguish the fire. Even still, in spite of using all these things, we cannot able to control. Hego controllable ಇಲ್ಲ ಅಂದ್ರೆ, the final option is called fire engine. Fire engine ಕಾಲ್ ಮಾಡಬೇಕಾಗುತ್ತೆ. That is also is a stringent process. ಅದು ನೀವು ತಿಳ್ಕೊಂಡಾಗ ಏನು ಫೈರ್ ಎಂಜಿನ್ ನಂಬರ್ ಇರುತ್ತೆ, 3 ಡಿಜಿಟ್ ನಂಬರ್, ಇಮಿಡಿಯೇಟ್ ಕಾಲ್ ಮಾಡಿದ್ರೆ ಬಂದ್ಬಿಡ್ತಾರೆ. ಇಟ್ ಇಸ್ ನಾಟ್ ಲೈಕ್ ದಟ್. ದರ್ ಇಸ್ ಅ ಪ್ರೊಸೀಜರ್, ಪ್ರೋಟೋಕಾಲ್ ಅಂತ ಹೇಳ್ತಾರೆ ಅದಕ್ಕೆ. ಯಾರಂದ್ರೆ ಅವರೇ ಕಾಲ್ ಮಾಡೋದಿಲ್ಲ. ಇನ್ ಕೇಸ್ ಇಫ್ ಇಟ್ ಇಸ್ ಹಾಕ್ಸ್ ಕಾಲ್, ಬೈ ಚಾನ್ಸ್ ಏನಾದ್ರು ತಪ್ಪಿತ್ತು ಅಂತಂದ್ರೆ, ಅದು ಫಾಲ್ಸ್ ಇತ್ತು ಅಂದ್ರೆ, ಸೊ ಯು ವಿಲ್ ಬಿ ಲ್ಯಾಂಡಿಂಗ್ ಇನ್ ಡಿಫರೆಂಟ್ ಪ್ಲೇಸ್. ಹಾಗಾಗಿ you try to call that fire engine. ಈ ಫೈರ್ ಎಂಜಿನ್ ಕಾಲ್ ಮಾಡಿದ ತಕ್ಷಣ they will ask different questions and several questions. Who are you? Where are you working? Which company you are working for? So where is the location? ಸುಮಾರು ಕೇಳ್ತಾರಲ್ಲ ಕನ್ಫರ್ಮೇಶನ್ ಕೊಡ್ಲಿಕ್ಕೋಸ್ಕರ. Then you have to give the correct information to this place and have to give the nearest shortest route to reach that place. ಕರೆಕ್ಟ್ ಅಡ್ರೆಸ್ ಕೊಡಬೇಕಾಗುತ್ತೆ. ಯಾವ್ದೋ ಲ್ಯಾಂಡ್ ಮಾರ್ಕ್ಗಳು ಕರೆಕ್ಟ್ ಆಗಿ ಹೇಳಬೇಕಾಗುತ್ತೆ. If it is true, if you give correct information to them, definitely they will reach as early as possible and they will take over that building, and somehow by hook or crook they will put off the fire and they will hand over the building to you once it is extinguished. ಇದು ಪ್ರೊಸೀಜರ್. ಹಾಗಾಗಿ ನೀವು ಈ ಕಾಂಟ್ಯಾಕ್ಟ್ ನಂಬರ್ಸ್, ಕೆಲವು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ಸ್ ಅಂತ ಇರುತ್ತೆ. ವಿ ಶುಡ್ ನೋ ದಟ್ ಕಾಂಟ್ಯಾಕ್ಟ್ ನಂಬರ್ಸ್ ಅಂಡ್ ಆಲ್ಸೋ ಯು ಶುಡ್ ಡಿಸ್ಪ್ಲೇ ದಿಸ್ ಅಟ್ ನೋಟಿಸ್ ಬೋರ್ಡ್. ನೋಟಿಸ್ ಬೋರ್ಡ್ ನಲ್ಲಿ ಹಾಕಿರ್ಬೇಕು. ಪೊಲೀಸು ಮತ್ತೆ ಫೈರ್ ಇಂಜಿನ್ ಮತ್ತೆ ಆಂಬ್ಯುಲೆನ್ಸಸ್, ಈ 3 ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ಸ್ ಆಲ್ವೇಸ್ ಡಿಸ್ಪ್ಲೇ ಮಾಡಿ ಇಟ್ಕೊಳ್ಳಿ. ಬೇಕಾದಾಗ ಇದನ್ನು ಯೂಸ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್, ಈ ಸಾಲಿಡ್ ಮೆಟೀರಿಯಲ್ಸ್, ಲಿಕ್ವಿಡ್ ಮೆಟೀರಿಯಲ್ಸ್ ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ, ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದನ್ನು ಯೂಸ್ ಮಾಡೋದಾಗೆ, ಈ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಯೂಸ್ ಮಾಡೋದಾಗೆ, ಈ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಇದನ್ನ ಯೂಸ್ ಮಾಡೋದಕ್ಕಿಂತ ಎವ್ರಿ ಡೇ ನೀವು ಅದು ಫೈರ್ ಇನ್ಸಿಡೆಂಟ್ ಆಗಿರ್ಲಿ ಆಗದೆ ಇರಲಿ, ಯು ಹ್ಯಾವ್ ಟು ಕ್ರಾಶ್ ಚೆಕ್ ಇಟ್. ಚೆಕ್ ಮಾಡ್ತಾ ಇರಬೇಕು. ಅದು ಎಕ್ಸ್ಪೈರಿ ಡೇಟ್ ಇದೆಯಾ, ಅದು ಡಿಸೈನೇಟೆಡ್ ಪ್ಲೇಸ್ ನಲ್ಲಿ ಇದೆಯಾ. ನೀವು ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ಒಂದು ಬೋರ್ಡ್ ಹಾಕಿರುತ್ತೆ, ಐ ಶುಡ್ ಬಿ ಕೆಪ್ ದೇರ್ ಓನ್ಲಿ. ಅದನ್ನ ಬೇರೆ ಕಡೆ ಮೂವ್ ಮಾಡಬಾರ್ದು. ಪ್ಲಸ್ ಅದರಲ್ಲಿ ಗ್ಯಾಸ್ ಫಿಲಪ್ ಆಗಿರೋದು ಮತ್ತೆ ಅವರು ಬಂದು ವೆಂಡರ್ಸ್ ಚೆಕ್ ಮಾಡಿರೋ ಡೇಟ್ ಇರುತ್ತೆ, ಫಿಲಪ್ ಆಗೋ ಡೇಟ್ ಇರುತ್ತೆ, ಮತ್ತೆ ಯಾವಾಗ ಎಕ್ಸ್ಪೈರಿ ಆಗಿರುತ್ತೆ ಆ ಡೇಟ್ ಇರುತ್ತೆ. ಎಕ್ಸ್ಪೈರಿ ಡೇಟ್ ಏನಾದ್ರು ಎಕ್ಸ್ಪೈರಿ ಆಗೋಗಿದೆ ಅಂತಂದ್ರೆ ಯು ಕೆನಾಟ್ ಯೂಸ್ ದಟ್ ಎಕ್ಸ್ಟಿಂಗ್ವಿಷರ್, ಯು ಕೆನಾಟ್ ಯೂಸ್ ದಟ್ ಗ್ಯಾಸ್. 1 year ಲೈಫ್ ಟೈಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಟುಡೇ 11th May 2020 ಅದು ಗ್ಯಾಸ್ ಫಿಲಪ್ ಆಗಿದೆ ಅಂದ್ರೆ
ನೆಕ್ಸ್ಟ್ 10th May 2021ಗೆ ಎಕ್ಸ್ಪೈರ್ ಆಗುತ್ತೆ. ಯು ಮಸ್ಟ್ ಹ್ಯಾವ್ ಟು ಗೆಟ್ ಇಟ್ ರೀಫಿಲ್ಡ್. ಅದಾದ್ಮೇಲೆ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಪ್ರತಿಯೊಂದಕ್ಕೊಂದು ಲೈಫ್ ಟೈಮ್ ಅಂತ ಇರುತ್ತೆ. ಆ ಲೈಫ್ ಟೈಮ್ ಹೋಯ್ತು ಅಂತ ಇಟ್ ವಿಲ್ ನಾಟ್ ವರ್ಕ್. ಹಾಗಾಗಿ ಸೊ ನೀವು ಆ ಗ್ಯಾಸ್ನ ಯೂಸ್ ಮಾಡದೆ ಹೋದ್ರು, ಅದು 100% ಫಿಲ್ ಆಗಿದ್ರು ಕೂಡ 1 year ಆದ್ಮೇಲೆ ಹ್ಯಾವ್ ಟು ಗೆಟ್ ಇಟ್ ರೀಫಿಲ್ಡ್. ಇದನ್ನ ಚೆಕ್ ಮಾಡ್ಕೊಂತ ಇರಬೇಕು. ಅದು ಗ್ಯಾಸಸ್ ಇದೆ ಅಂತಂದ್ರೆ, ಎಕ್ಸ್ಪೈರಿ ಡೇಟ್ ಇನ್ನೂ ಇದೆ ಅಂತಂದ್ರೆ ಯು ಕ್ಯಾನ್ ಯೂಸ್ ಇಟ್. ಇದರಲ್ಲಿ 3 types ಆಫ್ ಎಕ್ಸ್ಟಿಂಗ್ವಿಷರ್ಸ್ ಇದೆ. ಒಂದು ಕ್ಲಿಪ್ ಟೈಪ್, ಇನ್ನೊಂದು ವಾಲ್ ಟೈಪ್, ಇನ್ನೊಂದು ಮತ್ತು ಪ್ರೆಸ್ಸಿಂಗ್ ಟೈಪ್ ಅಂತ. ಈ 3 ಎಕ್ಸ್ಟಿಂಗ್ವಿಷರ್ಸ್ಗಳು ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಮಾತ್ರನೇ. ಇದು ಡಿಫರೆಂಟ್ ಕೆಪಾಸಿಟಿ ಇರುತ್ತೆ ಅದು. ಸೊ ಇನ್ ಕೆಜಿಸ್ ನಲ್ಲಿ ಬರುತ್ತವೆ. ಇದನ್ನ ಹೇಗೆ ಯೂಸ್ ಮಾಡೋದು, ಹೌ ಟು ಯೂಸ್ ದಿಸ್, ಹೇಗೆ ಯೂಸ್ ಮಾಡೋದು ಅಂತಂದ್ರೆ, ಈಗ ನಾನು ಎಲ್ಲೋ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಫೈರ್ ಆಗಿದೆ, ಈಗ ರಿಸೀವ್ ದ ಇನ್ಫಾರ್ಮೇಶನ್, ನೀವು ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಎಲ್ಲಿ ಇದೆಯಾ ಅಲ್ಲಿಂದ ಕನೆಕ್ಟ್ ಮಾಡ್ಕೊಂಡು ಈ ಪ್ಲೇಸ್ಗೆ ಹೋಗಿ, ಆ ಪ್ಲೇಸ್ ಹತ್ರ ಹೋಗಿ ಸ್ವಲ್ಪ ದೂರದಲ್ಲಿ ನಿಂತ್ಕೊಳ್ಳಿ. ಸೇಫೆಸ್ಟ್ ಝೋನ್ ಅಂತ ಹೇಳ್ತೀವಿ. ಯು ಶುಡ್ ನಾಟ್ ಫೀಲ್ ದಟ್ ಹಾರ್ಟ್. ಅಷ್ಟು ದೂರದಲ್ಲಿ ನಿಂತ್ಕೊಂಡು ಅದಕ್ಕೆ ಈ ಪ್ರೆಸ್ಸಿಂಗ್ ಟೈಪ್ ಆಗಿರ್ಲಿ, ವಾಲ್ ಟೈಪ್ ಆಗಿರ್ಲಿ ಅಥವಾ ಕ್ಲಿಪ್ ಟೈಪ್ ಆಗಿರ್ಲಿ, ಅದಕ್ಕೊಂದು ಲಾಕಿಂಗ್ ಅಂತ ಪಿನ್ ಇರುತ್ತೆ, ಲಾಕಿಂಗ್ ಪಿನ್ ಅಂತ ಸೀಲ್ ಆಗಿರುತ್ತೆ. ಅದು ಲಾಕ್ ಪಿನ್ ನ ಓಪನ್ ಮಾಡಿ. ಆ ಲಾಕ್ ನ ಓಪನ್ ಮಾಡಿದ್ರೆ ಇಟ್ ವಿಲ್ ಬಿ ಫ್ರೀ, ನೀನ್ ಆಪರೇಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಪ್ಲಗ್ ಇನ್ ಟೈಪ್ ಅದನ್ನು ಪ್ಲಗ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕ್ಲಿಪ್ ನ ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ, ಮತ್ತು ವಾಲ್ವ್ ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಪಿನ್ ರಿಮೂವ್ ಮಾಡಿದ್ರೆ, ಲಾಕ್ ಪಿನ್ ರಿಮೂವ್ ಮಾಡಿದ್ಮೇಲೆ ಆ ಹೋಸ್ ಪೈಪ್ ಇರುತ್ತಲ್ಲ, ಹೋಸ್ ಪೈಪ್ ನ ಏಮ್ ಇಟ್, ಆ ಫೈರ್ ಇರುತ್ತಲ್ಲ ಆ ಜಾಗಕ್ಕೆ ಫೋಕಸ್ ಮಾಡಿ ಇಟ್ಕೊಳ್ಳಿ. ದೆನ್ ಇಫ್ ಇಟ್ ಈಸ್ ಎ ಪ್ಲಗ್ ಇನ್ ದಿಸ್ ವಾಲ್ ಟೈಪ್ ಆದ್ರೆ ಅದರ ಆಂಟಿ ಕ್ಲಾಕ್ ವೈಸ್ ಓಪನ್ ಮಾಡಿ, ಗ್ಯಾಸ್ ಈಚೆ ಬರುತ್ತೆ. ಇಫ್ ಇಟ್ ಇಸ್ ಎ ಕ್ಲಿಪ್ ಟೈಪ್ ಆದ್ರೆ ಕ್ಲಿಪ್ ನ ಪ್ರೆಸ್ ಮಾಡಿ, ದ ಗ್ಯಾಸ್ ವಿಲ್ ಕಮ್ ಔಟ್. ಇಫ್ ಇಟ್ ಇಸ್ ಪ್ರೆಸ್ಸಿಂಗ್ ಟೈಪ್ ಆದ್ರೆ ಮೇಲ್ಗಡೆ ಹಿಟ್ ಅಂದ್ರೆ ಹೊಡೆದ್ರೆ ಅದು ಗ್ಯಾಸ್ ಓಪನ್ ಆಗುತ್ತೆ. ಒನ್ಸ್ ದ ಗ್ಯಾಸ್ ಕಮ್ಸ್ ಔಟ್, ಆ ಫೋಕಸ್ ಮಾಡಿರ್ತಾರಲ್ಲ ಹೋಸ್, ಯು ವೇವ್ ಇಟ್ ಅಟ್ ದ ಬಾಟಮ್ ಆಫ್ ದ ಫೈರ್. ಫ್ಲೇಮ್ಗೆ ಇದು ಮಾಡಬಾರ್ದು, ಬಾಟಮ್ ಆಫ್ ದ ಫೈರ್, ಫೈರ್ ಬಾಟಮ್ಗೆ ವೇವ್ ಮಾಡಬೇಕು, ಸುಮ್ಮನೆ ಹಿಡ್ಕೋಬಾರ್ದು. ಸ್ವೀಪ್ ಮಾಡುತ್ತಾ, ಸ್ವೀಪ್ ಮಾಡ್ತಾ ಇದ್ರೆ ಏನಾಗುತ್ತೆ ನಿಮಗೆ, ದಟ್ ಇಸ್ ಎ ವೆರಿ ಎಫೆಕ್ಟಿವ್ ಮೆಥಡ್. ಈಸಿಯಾಗಿ ಆಗುತ್ತೆ. ಸೊ ದಿಸ್ ಹೌ ಯು ಕ್ಯಾನ್ ಯೂಸ್ ದಿಸ್. ಇದನ್ನ ಕೆಲವು ಕಡೆ ಮಂತ್ಲಿ ಅಥವಾ ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ಕೆಲವು ಕಡೆ ಡೆಮೋ ಕೊಡ್ತಾರೆ. ಇಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ಸ್, ಫೈರ್ ಸಪರೇಟ್ ಶಾಪ್ ಇತ್ತು ಅಂದ್ರೆ ಡೆಮೋ ಕೊಡ್ತಾರೆ. ಅದನ್ನ ಅಟೆಂಡ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಇದನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಕೋಡ್ ವರ್ಡ್ ಇದೆ, ಪಾಸ್ ಅಂತ ಹೇಳ್ತಾರೆ. ಪಾಸ್ ಅಂತಂದ್ರೆ ಪ್ರೆಸ್, ಏಮ್ ಅಂಡ್ ಸ್ಕ್ವೀಸ್ ಅಂಡ್ ಸ್ವೀಪ್ ಅಂತ. ಸೊ ಇದರಲ್ಲಿ ಈ ಫೋಟೋದ ಕ್ಲೀನ್ ಆಗಿ ಕೊಟ್ಟಿದೆ, ಫಾಲೋ ಮಾಡಿದ್ರೆ ಈಸಿಯಾಗಿ ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಇಲ್ಲಿ ಈ ಸೇಫ್ಟಿ ಪಿನ್ ಅಂತ ಹೇಳಿದ್ನಲ್ಲ ನೋಡಿ, ಪಿನ್ ರಿಮೂವ್ ಮಾಡಿದ್ರೆ ಇದು ಕ್ಲಿಪ್ ಟೈಪ್, ಕ್ಲಿಪ್ ಟೈಪ್ ಇದು. ಫುಲ್ ಮಾಡಿ, ಫುಲ್ ಅಂದ್ರೆ ರಿಮೂವ್ ಮಾಡಿ, ಸೇಫ್ಟಿ ಪಿನ್ ರಿಮೂವ್ ಮಾಡಿ. ದೆನ್ ಏಮ್, ಫೈರ್ ಅಲ್ಲಿ ಅಲ್ಲಿಗೆ ಏಮ್ ಮಾಡಿ, ಫೋಕಸ್ ಮಾಡಿ. ದೆನ್ ಸ್ಕ್ವೀಸ್, ಸ್ಕ್ವೀಸ್ ಪ್ರೆಸ್ ಮಾಡಿ, ಇದನ್ನ ಸ್ಕ್ವೀಸ್ ಮಾಡೋದು. ದೆನ್ ಸ್ವೀಪ್, ಹೇಳಿದಿಲ್ಲ ಬಾಟಮ್ ಆಫ್ ದ ಫೈರ್ಗೆ ಸ್ವೀಪ್ ಮಾಡಿ. ಸ್ವೀಪ್ ಮಾಡಿದಾಗ ದಟ್ ಗ್ಯಾಸ್ ವಿಲ್ ಎಕ್ಸ್ಟಿಂಗ್ವಿಷ್ ದ ಫೈರ್. ಇನ್ನು ಇದ್ರ ಜೊತೆಗೆ ನಿಮ್ಮ ಸೈಟ್ಗಳಲ್ಲಿ, ನೀವು ಕೆಲಸ ಮಾಡೋ ಪ್ಲೇಸ್ಗಳಲ್ಲಿ ಕೆಲವು ಫೈರ್ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್ ಕೆಲವಿದೆ. ಟ್ರೈ ಟು ಐಡೆಂಟಿಫೈ ದಟ್, ಅದು ಏನಕ್ಕೆ ಏನು ಅಂತ ಗೊತ್ತಿರಬೇಕು ನಿಮಗೆ. ಇದು ಫೈರ್ ಹೈಡ್ರೆಂಟ್ ಸಿಸ್ಟಮ್ ಅಂತ ಹೇಳಿದ್ನಲ್ಲ, ಹೋಸ್ ಪೈಪ್ ಕನೆಕ್ಟ್ ಮಾಡೋದು, ಇದು ಅಷ್ಟೇ ಹೋಸ್ ಪೈಪ್. ಇದಕ್ಕೆ ಇದು ಹೋಸ್ ಪೈಪ್. ನೆಕ್ಸ್ಟ್ ಇವೆಲ್ಲ ನೀವೆಲ್ಲ ನೋಡಿದ್ರು ಹೋಸ್ ಪೈಪ್. ಮತ್ತೆ ಇದು ಸ್ಮೋಕ್ ಡಿಟೆಕ್ಟರ್ಸ್, ಇದು ಸ್ಪ್ರಿಂಕ್ಲರ್ಸ್, ಇವೆಲ್ಲ ಫೈರ್ ಫೈಟಿಂಗ್ ಎಕ್ವಿಪ್ಮೆಂಟ್ ಅಂತ ಹೇಳ್ತೀವಿ. ಫೈರ್ ಇಂಡಿಕೇಟರ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಈ ಫೈರ್ ಏನಾದ್ರು ಲಾಕ್ ಆಗಿದೆ ಓಪನ್ ಮಾಡಲಿಕ್ಕೆ ಆಕ್ಸ್ ಅಂತ ಹೇಳ್ತೀವಿ, ಇದು ಫೈರ್ ಬಕೆಟ್. ನೆಕ್ಸ್ಟ್ ಇವೆಲ್ಲ PPs, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್. ಇವುಗಳು ನೀವು ಯಾವುದು ವಾಟ್ ಎವರ್ ಇಟ್ ಈಸ್ ರಿಕ್ವೈರ್ಡ್ ಯು ಮಸ್ಟ್ ವೇರ್, ಅದನ್ನ ಹಾಕಬೇಕಾಗುತ್ತೆ. ಮತ್ತೆ ಈ ಶೂ ಮಾತ್ರ ಕಂಪಲ್ಸರಿ. ನೀವು ದ ಮೂಮೆಂಟ್ ಯು ಎಂಟರ್ ಇನ್ಸೈಡ್ ಯುವರ್ ವರ್ಕ್ ಪ್ಲೇಸ್, ಟಿಲ್ ಯು ಕಮ್ ಔಟ್, ಯು ಮಸ್ಟ್ ವೇರ್ ದಿಸ್ ಶೂ. ಬಾಕಿ ಇದೆಲ್ಲ ವೆನೆವರ್ ಇಟ್ ಈಸ್ ರಿಕ್ವೈರ್ಡ್, ಇಲ್ಲ ರಿಕ್ವೈರ್ಮೆಂಟ್ ಇದೆ ಯಾರು ಯೂಸ್ ಮಾಡಿ. ಇವೆಲ್ಲ ಫೈರ್ ನಾಜಲ್ಸ್, ಫೈರ್ ಹೈಡ್ರೆಂಟ್ ಸಿಸ್ಟಮ್ಸ್ ನಾಜಲ್ಸ್ ಇವು. ಸೊ ಅವಾಗವಾಗ ನೀವು ಸೈಟ್ ಅಲ್ಲಿ ವಾಕ್ ಥ್ರೂ ಮಾಡಬೇಕಾದ್ರೆ, ನೀವು ಫ್ರೀ ಇದ್ದಾಗ ಜಸ್ಟ್ ಅಬ್ಸರ್ವ್ ಆಲ್ ದೀಸ್ ಥಿಂಗ್ಸ್ ಅಂಡ್ ಕಲೆಕ್ಟ್ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ಸ್ ಅಬೌಟ್ ದಟ್ ಅಂಡ್ ಹೌ ಟು ಯೂಸ್ ಇಟ್. ನೆಕ್ಸ್ಟ್ ಇವು ಫೈರ್ ಇಂಡಿಕೇಟರ್ಸ್ ಅಂತ. ಆಟೋಮೆಟಿಕ್ ಫೈರ್ ಏನಾದರೂ ಆಯ್ತು ಅಂದ್ರೆ ನಿಮಗೆ ಇನ್ಫಾರ್ಮೇಶನ್ ಬರೋದಕ್ಕೆ ಮುಂಚೆ ಕೆಲವು ಡಿವೈಸಸ್, ಎಲೆಕ್ಟ್ರಾನಿಕ್ ಡಿವೈಸಸ್ ಆಟೋಮೆಟಿಕ್ ಆಗಿ ಇನ್ಫಾರ್ಮೇಶನ್ ಕೊಡುತ್ತೆ ನಿಮಗೆ. ಅದರಲ್ಲಿ ಕೆಲವು ನಿಮಗೆ ಸ್ಮೋಕ್ ಡಿಟೆಕ್ಟರ್ಸು, ಸ್ಪ್ರಿಂಕ್ಲರ್ಸು, ಹೀಟ್ ಡಿಟೆಕ್ಟರ್ಸು, ಸೈರನ್ಸು, ಬೆಲ್ಸ್ ಮತ್ತೆ ಬಜರ್ಸು, ಸೈರನ್ಸ್, ಇವೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ಸ್ ಕೊಡುತ್ತೆ. ಇವೆಲ್ಲ ಸ್ವಲ್ಪ ಪರಿಚಯ ಇಟ್ಕೊಳ್ಳಿ.
ನೆಕ್ಸ್ಟ್ ಫೈರ್ ಅಲಾರಾಮ್ ಸಿಸ್ಟಮ್. ಈ ಸ್ಮೋಕ್ ಡಿಟೆಕ್ಟರ್ಸ್ ಮತ್ತೆ ಹೀಟ್ ಡಿಟೆಕ್ಟರ್ಸ್ ಇವೆಲ್ಲ ಏನಾಗುತ್ತೆ ಒಂದು ಕಂಟ್ರೋಲ್ ಪ್ಯಾನಲ್ ಕನೆಕ್ಟ್ ಆಗಿರುತ್ತೆ. ಫೈರ್ ಪ್ಯಾನಲ್ಸ್ ಅಂತ ಹೇಳಿ, ಫೈರ್ ಕಂಟ್ರೋಲ್ ಪ್ಯಾನಲ್ ಅಂತ, FCP ಅಂತ ಹೇಳ್ತೀವಿ. ಇದರಲ್ಲಿ ಒಂದು ಬಿಲ್ಡಿಂಗ್ ನಲ್ಲಿ ಒಂದು ಫಾರ್ ಎಕ್ಸಾಂಪಲ್ 5 ಫ್ಲೋರ್ 6 ಫ್ಲೋರ್ ಬಿಲ್ಡಿಂಗ್ ಇದೆ ಅಂತಂದ್ರೆ ಪ್ರತಿಯೊಂದು ಸೆಕ್ಷನ್ ಅಲ್ಲೂ ಈ ತರ ಎಲ್ಲ ಸ್ಮೋಕ್ ಡಿಟೆಕ್ಟರ್ಸ್, ಹೀಟ್ ಡಿಟೆಕ್ಟರ್ಸ್, ಕ್ಲಿಂಕರ್ಸ್ ಎಲ್ಲ ಕನೆಕ್ಟ್ ಆಗಿರುತ್ತೆ. ಅಲ್ಲೇನಾದ್ರೂ ಆಕ್ಟಿವೇಟ್ ಆಯ್ತು ಅಂತಂದ್ರೆ, ಪ್ರಾಬ್ಲಮ್ ಇತ್ತು ಅಂದ್ರೆ, ಆಕ್ಟಿವೇಟ್ ಆದಾಗ ಇದಕ್ಕೆ ಈ ಕಂಟ್ರೋಲ್ ಪ್ಯಾನಲ್ ಅದನ್ನು ಕಂಟ್ರೋಲ್ ಮಾಡುತ್ತೆ. ಎಲ್ಲ ಇಂಟರ್ ಕನೆಕ್ಟೆಡ್ ಟು ದಿಸ್, ಎಲ್ಲದೂ ಇಲ್ಲಿ ಕನೆಕ್ಟ್ ಆಗಿದೆ. ಇದು ನಿಮಗೆ ಅಲಾರಾಮ್ ಕೊಡುತ್ತೆ. ಒನ್ಸ್ ಇಟ್ ಗಿವ್ಸ್ ಅಲಾರಾಮ್, ಯು ಹ್ಯಾವ್ ಟು ಕಮ್ ಟು ದಿಸ್ ಪ್ಲೇಸ್ ಅಂಡ್ ಯು ಹ್ಯಾವ್ ಟು ಸಿ ದಟ್ ಇವಾಗ ಫೈರ್ ಅಲಾರ್ಮ್ ಇದು ಸ್ಮೋಕ್ ಡಿಟೆಕ್ಟರ್ಸ್ ಫಾರ್ 500-600 ಸ್ಮೋಕ್ ಡಿಟೆಕ್ಟರ್ಸ್ ಯೂಸ್ ಮಾಡ್ತೀರಿ ಒಂದು ದೊಡ್ಡ ಬಿಲ್ಡಿಂಗ್ ಅಂತಂದ್ರೆ, it will indicate particularly which number, which is the location and where exactly which smoke detector has been activated. ಅದು ಕ್ಲೀನ್ ಅಪ್ ತೋರಿಸುತ್ತೆ ಲೊಕೇಶನ್. ನೀವೇನ್ ಮಾಡ್ಬೇಕು, ಫಸ್ಟ್ ಇದನ್ನ ಅಕ್ನಾಲೇಜ್ ಮಾಡ್ಕೊಳ್ಳಿ, ಸೈರನ್ನ ಸ್ಟಾಪ್ ಮಾಡ್ಬಿಟ್ಟು ನೆಕ್ಸ್ಟ್ ಆ ಪ್ಲೇಸ್ ಹೋಗಿ, ಪ್ಲೇಸ್ ಹೋದಾಗ ಅಲ್ಲಿ ನೋಡಿ ಅಬ್ಸರ್ವ್ ಮಾಡಿ. ನಾನು ಹೇಳಿದ್ಮೇಲೆ ಫಾಲ್ಸ್ ಇನ್ಫಾರ್ಮೇಶನ್ ಆಗಿತ್ತು ಅಂದ್ರೆ, ಕೆಲಸ ಸ್ಮೋಕ್ ಡಿಟೆಕ್ಟರ್ಸ್ ಏನಾಗುತ್ತೆ, ಯಾರಾದ್ರೂ ಸ್ವೀಪ್ ಮಾಡ್ತಾ ಇರ್ತಾರೆ, ಅಲ್ಲಿ ಡಸ್ಟ್ ಏನಾದ್ರು ಅಕ್ಯುಮುಲೇಟ್ ಆಯ್ತು ಅಂದ್ರೆ ಆಕ್ಟಿವೇಟ್ ಆಗುತ್ತೆ. ಕೆಲವೇನಾದ್ರೂ ಕೆಲವರು ಈ ಏನಾದ್ರು ಸೆಲೆಬ್ರೇಷನ್ ಮಾಡ್ಬೇಕಾದ್ರೆ ಊರ್ಬತ್ತಿ ಅದು ಇದು ಹಚ್ತಾರಲ್ಲ, ಪೂಜೆ ಗೀಜೆ ಮಾಡ್ಬೇಕು, ಅದರಿಂದ ಆಗುತ್ತೆ. ಹಾಗೆ ಅವೆಲ್ಲ ಫಾಲ್ಸ್ ಇನ್ಫಾರ್ಮೇಶನ್, ಫಾಲ್ಸ್ ಇದು ಅಲಾರಾಮ್ಸ್ ಅಂತ ಹೇಳ್ತೀವಿ. ಫೈರ್ ಇರಲ್ಲ ಬಟ್ ಆಕ್ಟಿವೇಟ್ ಆಗ್ಬಿಡುತ್ತೆ. ಆ ತರ ಇದ್ದಾಗ ಅದನ್ನ ಚೆಕ್ ಮಾಡ್ಬಿಟ್ಟು ಕ್ಲೀನ್ ಮಾಡಿ ಮತ್ತೆ ರೀಸೆಟ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ಇಟ್ ಹ್ಯಾಪನ್ಸ್ ಆಗಿತ್ತು ಅಂತಂದ್ರೆ ನೀವು ಫರ್ದರ್ ಆಕ್ಷನ್ ತಗೋಬೇಕು, ಬಂದ ಆಮೇಲೆ ರೀಸೆಟ್ ಮಾಡ್ಕೋಬೇಕು. ಇದು ಫೈರ್ ಅಲಾರ್ಮ್ ಪ್ಯಾನಲ್. ನೆಕ್ಸ್ಟ್ ಇದರಲ್ಲಿ ಬೆಸ್ಡಾ ಅಂತ ಬರುತ್ತೆ, ವೆರಿ ಅರ್ಲಿ ಸ್ಮೋಕ್ ಡಿಟೆಕ್ಟಿವ್ ಅಲಾರಾಮ್ಸ್ ಅಂತ. ಅದು ನಿಮ್ಮಲ್ಲಿ ಕ್ರಿಟಿಕಲ್ ಡಿಪಾರ್ಟ್ಮೆಂಟ್ಸ್ ಇರ್ತವೆ, ಸರ್ವರ್ ರೂಮು, ಡೇಟಾ ಸೆಂಟರ್, ಹಬ್ ರೂಮ್ಗಳು, ಇಂಥ ಕಡೆ ಎಲ್ಲ ಯೂಸ್ ಮಾಡ್ತಾರೆ. ಇದು ಫೈರ್ ಪ್ಯಾನಲ್ ಕನೆಕ್ಟ್ ಆಗಿರುತ್ತೆ. ಇವೆಲ್ಲ ಆಕ್ಟಿವೇಟ್ ಆಗುತ್ತೆ. ಇವನ್ನೆಲ್ಲ ಹೇಗೆ ಅಟೆಂಡ್ ಮಾಡೋದು, ರೀಸೆಟ್ ಮಾಡೋದು ಹೇಗೆ, ಅಕ್ನಾಲೇಜ್ ಮಾಡೋದು ಹೇಗೆ, ಇದನ್ನೆಲ್ಲ ತಿಳ್ಕೊಂಡಿರ್ಬೇಕು. ಇನ್ನು ಕೆಲವು ಸಿಂಬಲ್ಸ್, ಕೆಲವು ಸೈನ್ ಬೋರ್ಡ್ಸ್ ಇರುತ್ತೆ, ಅಲ್ಲಿ ಹಾಕಿರ್ತಾರೆ, ಚೆಕ್ ಮಾಡ್ಕೊಂಡು ನೋಡ್ಬೇಕು ಇದೆಲ್ಲ. ಸೊ ಇವೆಲ್ಲ ನಿಮಗೆ ಪರಿಚಯ ಇರುತ್ತೆ, ಡೈಲಿ ಅಲ್ಲಿ ಇರುತ್ತೆ, ಯೂಸ್ ಮಾಡಿ ನೋಡಿ. ಈ ತರ ಫೈರ್ ಎಕ್ಸ್ಟಿಂಗ್ವಿಷರ್ ಸಿಂಬಲ್ ಅಲ್ಲಿ ಹಾಕಿದ್ರೆ ಇದು ಈ ಸಿಂಬಲ್ ಎಲ್ಲಿರುತ್ತೆ ಸೈನ್ ಬೋರ್ಡ್ ಅಲ್ಲೇ ಇರಬೇಕು. ಫೈರ್ ಎಕ್ಸ್ಟಿಂಗ್ವಿಷರ್ ಇದು ಹೋಸ್ ಪೈಪ್, ಫೈರ್ ಹೋಸ್ ಪೈಪ್ ಈ ತರ ಹಾಕಿದ್ರೆ ಹೋಸ್ ಪೈಪ್ ಅಲ್ಲೇ ಇರಬೇಕು. ಈ ಸಿಂಬಲ್ ನೋಡಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ, ಮೆಟೀರಿಯಲ್ ಇಟ್ಸ್ ಅವೈಲೇಬಲ್ ದೇರ್ ಅಂತ. ಸೊ ಇವನ್ನ ಆದಷ್ಟು ಪರಿಚಯ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ನೆಕ್ಸ್ಟ್ ಡಾಕ್ಯುಮೆಂಟೇಶನ್. ಕೆಲವು ಚೆಕ್ ಲಿಸ್ಟ್ ಡಾಕ್ಯುಮೆಂಟ್ಗಳಿರುತ್ತೆ ಅದಕ್ಕೆ ಸಂಬಂಧಪಟ್ಟಿದ್ದು. ಯು ನೀಡ್ ಟು ಅಪ್ಡೇಟ್ ಫ್ರೀಕ್ವೆಂಟ್ಲಿ whenever it is required. ಏನಾದ್ರು ಇನ್ಸಿಡೆಂಟ್ಸ್ ಆದಾಗ ಅಥವಾ ಆಗದೆ ಇದ್ರು ಎವ್ರಿಡೇ ನೀವು ಚೆಕ್ ಮಾಡ್ತಾ ಇರ್ತಿರಲ್ಲ, ಕಂಡೀಷನ್ಸ್ ಹೇಗಿದೆ ಅದೆಲ್ಲ ಚೆಕ್ ಮಾಡಿದಾಗ ಯು ಹ್ಯಾವ್ ಟು ಅಪ್ಡೇಟ್ ದಿಸ್ ರೆಕಾರ್ಡ್ಸ್ ಅಂಡ್ ಚೆಕ್ ಲಿಸ್ಟ್ ಅಂಡ್ ಯು ಹ್ಯಾವ್ ಟು ಗೆಟ್ ಸಿಗ್ನೇಚರ್ ಫ್ರಮ್ ದ ಆಥರೈಸ್ಡ್ ಪರ್ಸನ್. ನೆಕ್ಸ್ಟ್ ಕೆಲವು ಇಂಪಾರ್ಟೆಂಟ್ ಟಿಪ್ಸ್ಗಳು, ಅದು ಫೈರ್ ಆಗಲಿ ಆಗದೇ ಇರಲಿ, ಕೆಲವು ಇಂಪಾರ್ಟೆಂಟ್ ಟಿಪ್ಸ್ ಯು ನೀಡ್ ಟು ಫಾಲೋ. ಅದಲ್ಲದು ಯೂಸ್ ರಿಕ್ವೈರ್ಡ್ PPEs ಅಟ್ ವರ್ಕ್ ಪ್ಲೇಸ್. ಯಾವ PPEs ಇದೆ ಅದನ್ನ ಆದಷ್ಟು ಯೂಸ್ ಮಾಡಿ. ಯಾವಾಗ ಬೇಕೋ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಯೂಸ್ ಮಾಡಿ, ಬಟ್ ಸೇಫ್ಟಿ ಶೂಸ್ ಮಾತ್ರ ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಯೂಸ್ ಸೇಫ್ಟಿ ರಿಲೇಟೆಡ್ ಸೈನ್ ಬೋರ್ಡ್ಸ್ ವೇರ್ ಎವರ್ ಇಟ್ ಇಸ್ ರಿಕ್ವೈರ್ಡ್. ಸೈನ್ ಬೋರ್ಡ್ಸ್ಗಳನ್ನು ಆದಷ್ಟು ಯೂಸ್ ಮಾಡಿ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಬಗ್ಗೆ. ಸೊ ಅಲಾರಾಮ್ಸ್ ಎಲ್ಲೆಲ್ಲಿದೆ ಇಂಥ ಕಡೆ ಎಲ್ಲ, ಮತ್ತೆ ನೀವು ಹೇಳಿದ್ರಲ್ಲ ಫೈರ್ ಬಕೆಟ್ಸು, ಇಂಥ ಕಡೆ ಕೆಲವು ಸೇಫ್ಟಿ ಸೈನ್ ಬೋರ್ಡ್ಸ್ ತುಂಬಾ ಇದೆ, ಅದನ್ನ ಆದಷ್ಟು ಯೂಸ್ ಮಾಡ್ಕೊಳ್ಳೋಗಿ. ಇಟ್ ಇಸ್ ಅನ್ ಇನ್ಫಾರ್ಮೇಶನ್. ನೀವು ಬೇರೆಯವರಿಗೆ ಇದನ್ನ ನೀವು ನಿಂತ್ಕೊಂಡು ಹೇಳ್ಬೇಕಾಗಿಲ್ಲ. ದ ಮೂಮೆಂಟ್ ದೇ ಸಿ ದಟ್, ಸೊ ದೇ ವಿಲ್ ಅಂಡರ್ಸ್ಟ್ಯಾಂಡ್, ಓಕೆ ಇದೇನೋ ಇದೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಅಂಡ್ ಯೂಸ್ ಲೇಬಲ್ಸ್ ಅಂಡ್ ಕ್ಯಾನ್ಸ್ ಟು ಐಡೆಂಟಿಫೈ ಆಸಿಡ್ಸ್, ಕ್ಲೀನಿಂಗ್ ಏಜೆಂಟ್ಸ್ ಅಂಡ್ ಆಲ್. ಇದು ಹೇಳಿದ್ರೆ ಹೌಸ್ ಕೀಪಿಂಗ್ ನರ್ಸು ತುಂಬಾ ಈ ಕ್ಲೀನಿಂಗ್ ಏಜೆಂಟ್ಸ್ ಯೂಸ್ ಮಾಡ್ತಾರೆ. ಕೆಲವು ಆಸಿಡಿಟಿ ಕಂಟೆಂಟ್ಸ್ ಇರೋದು ಕೆಲವೆಲ್ಲ ಇರುತ್ತೆ, ಆಲ್ಕಲೈನ್ಸ್ ಮತ್ತೆ ಆಸಿಡ್ಸ್ ಕೆಲವೆಲ್ಲ ಯೂಸ್ ಮಾಡುತ್ತೆ. ಅವು ಎಲ್ಲೆಲ್ಲಿ ಯಾವ್ಯಾವ ಲಿಕ್ವಿಡ್ ಯೂಸ್ ಮಾಡ್ತಾರೆ ಅದನ್ನ ಸಪರೇಟ್ ಕ್ಯಾನ್ ನಲ್ಲಿ ಒಂದು ಲೇಬಲ್ ಹಾಕಿದ್ರೆ ಈಸಿ ಟು ಐಡೆಂಟಿಫೈ. ಇದು ಕೆಲವು ಸುಮಾರು ಆಕ್ಸಿಡೆಂಟ್ಸ್ಗಳು ಅವಾಯ್ಡ್ ಆಗುತ್ತೆ ಇದರಿಂದ. ಕೆಲವೇನಾಗುತ್ತೆ, ಎಲ್ಲ ಒಂದೇ ಕಲರ್ ಕ್ಯಾನ್ಸ್ ಇರುತ್ತೆ, ಬೇರೆ ಬೇರೆ ಲಿಕ್ವಿಡ್ಸ್ ಎಲ್ಲ ಅದ್ರಲ್ಲಿ ಫಿಲ್ಅಪ್ ಮಾಡಿರ್ತೀರಿ. ಅದ್ರಲ್ಲಿ ಯಾರಾದ್ರೂ ಒಬ್ರು ಗೊತ್ತಿಲ್ಲದೆ ಇದು ನೀರು ಅಂತ ತಿಳ್ಕೊಂಡೋದ್ರೆ ಆಸಿಡ್ ನಲ್ಲಿ ಕೈ ತೊಳ್ಕೊಳ್ಳೋದು ಅಥವಾ ಮುಟ್ಕೊಡೋದು, ಟಚ್ ಮಾಡೋದು ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಡು ನಾಟ್ ಕನೆಕ್ಟ್ ಹೌಸ್ ಕೀಪಿಂಗ್ ರಿಲೇಟೆಡ್ ಮಿಷನ್ಸ್ ಟು ದ UDB, UPS ಡಿಸ್ಟ್ರಿಬ್ಯೂಷನ್ ಬೋರ್ಡ್ ಅಂತ ನಿಮ್ಮ ಎಲೆಕ್ಟ್ರಿಕಲ್ ಗೋಯಿಂಗ್ ಅಂಡ್ ಕ್ಲೀನರ್ಗೆ ಇದು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಪ್ಲಸ್ ಹೌಸ್ ಕೀಪಿಂಗ್ ಅಷ್ಟೇ. ಈ ಔಟ್ಸೈಡರ್ಸ್ ಯಾರಾದ್ರೂ ಪ್ರಾಜೆಕ್ಟ್ನವರು ಮತ್ತೆ ಕ್ಲೈಂಟ್ಸ್ಗಳು ಏನೇನೋ ಪ್ರಾಬ್ಲಮ್ಸ್ ಅಟೆಂಡ್ ಮಾಡ್ಲಿಕ್ಕೆ ಬಂದಾಗ ಯು ಹ್ಯಾವ್ ಟು ಅಕಂಪನಿ ವಿತ್ ದೆಮ್. ಅವನ್ನ ಎಸ್ಕಾರ್ಟ್ ಮಾಡೋದು ಅಂತ ಹೇಳ್ತೀವಿ. ಉದ್ದೇಶ ಏನು ಅಂತಂದ್ರೆ, ಅವರು ಆಚೆಯಿಂದ ತರ್ತಾರಲ್ಲ ಬೇರೆ ಗ್ಯಾಜೆಟ್ಸ್, ಅದಕ್ಕೆ ಡ್ರಿಲ್ಲಿಂಗ್ ಮಿಷಿನ್ ಆಗ್ಬೋದು, ಮತ್ತೆ ಕೆಲವು ಏನಾದ್ರು ಮಿಷಿನ್ಸ್ಗಳು ಯೂಸ್ ಮಾಡಿದ್ರೆ ಆ ಪವರ್ ಕಾರ್ಡ್ ಇರುತ್ತಲ್ಲ, ತುಂಬಾ ಜಾಯಿಂಟ್ಸ್ ಯೂಸ್ ಮಾಡ್ತಾರೆ. ಅವರು ಇನ್ಸ್ಟ್ರೂಮೆಂಟ್ ಡಿಫೆಕ್ಟಿವ್ ಇನ್ಸ್ಟ್ರೂಮೆಂಟ್ಸ್ ತಗೊಂಡ್ಬರ್ತಾರೆ.
ಅದೇನಾದ್ರೂ ನೀವು ಯು ಪಿ ಎಸ್ ಕನೆಕ್ಟ್ ಆಗಿರೋ ಯು ಪಿ ಎಸ್ ಅವ್ರಿಗೆ ಗೊತ್ತಾಗೋದಿಲ್ಲ ವಿಚ್ ಇಸ್ ಯು ಪಿ ಎಸ್. ಅದು ಪ್ಲಗ್ ಪಾಯಿಂಟ್ ಹುಡುಕ್ತಾ ಇರ್ತಾರೆ, ಅವ್ರಿಗೆ ಪವರ್ ಬೇಕು, ಅದು ಯು ಪಿ ಎಸ್ ಆಗ್ಬೋದು, ರಾಡಿಗೆ ಅದು ರಾ ಪವರ್ ಆಗ್ಬೋದು, ಅದು ಕನೆಕ್ಟ್ ಮಾಡ್ಬಿಡ್ತಾರೆ. ಇನ್ ಕೇಸ್ ಯು ಪಿ ಎಸ್ ಡಿಬಿಗಳಿಗೆ ಕನೆಕ್ಟ್ ಮಾಡೋದು, ಯು ಪಿ ಎಸ್ ಸಾಕೆಟ್ಸ್ ಕನೆಕ್ಟ್ ಮಾಡಿದಾಗ ಅವ್ರ ಮೆಟೀರಿಯಲ್ ಏನಾದರೂ ಅವರು ಇನ್ಸ್ಟ್ರೂಮೆಂಟ್ ಅಲ್ಲಿ ಪ್ರಾಬ್ಲಮ್ ಇತ್ತು ಅಂದ್ರೆ, ಅದು ಟ್ರಿಪ್ ಆಯ್ತು ಅಂದ್ರೆ, ಇಟ್ ವಿಲ್ ಟ್ರಿಪ್ ಯುವರ್ ಯು ಪಿ ಎಸ್ ವಿಚ್ ಇಸ್ ಕನೆಕ್ಟೆಡ್ ಟು ಯುವರ್ ಕ್ರಿಟಿಕಲ್ ನೋಡ್ ಸಚ್ ಆಸ್ ಸರ್ವರ್ ರೂಮ್, ಡೇಟಾ ಸೆಂಟರ್. ಅದು ಬಹಳ ಪ್ರಾಬ್ಲಮ್ ಆಗುತ್ತೆ. ಇದಾಗಿದೆ, ತುಂಬಾ ಆಗಿದೆ. ಹಾಗಾಗಿ ಇದನ್ನ ಅವಾಯ್ಡ್ ಮಾಡಿ. ಹೌಸ್ ಕೀಪಿಂಗ್ ಅವರು ನಾರ್ಮಲಿ ಮಿಸ್ಟೇಕ್ಸ್ ಮಾಡ್ತಾರೆ. ಅವರು ಸ್ವೀಪಿಂಗ್ ಮಿಷಿನ್ ಮತ್ತೆ ಕ್ಲೀನಿಂಗ್ ಮಿಷಿನ್ಸ್ ಎಲ್ಲ ಆನ್ ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಯಾವ್ದೋ ಪ್ಲಗ್ ಪಾಯಿಂಟ್ ಇದೆ ಅಂತ ಕನೆಕ್ಟ್ ಮಾಡ್ತಾರೆ. ಇವನು ಇನ್ಸ್ಪೈಟ್ ಆಫ್ ಪುಟಿಂಗ್ ಬೋರ್ಡ್, ನೀವು ಬೋರ್ಡ್ ಹಾಕಿರ್ತೀರಿ ಅಲ್ಲಿ ಯು ಡಿ ಬಿ ಯು ಪಿ ಎಸ್, ಅವ್ರಿಗೆ ಗೊತ್ತಾಗೋದಿಲ್ಲ. ಇಂಥವೆಲ್ಲ ಕೆಲವು ಇನ್ಫಾರ್ಮೇಶನ್ಸ್ ಬ್ರೀಫಿಂಗ್ ಸೆಕ್ಷನ್ ನಲ್ಲಿ ಕೆಲವು ಹೇಳ್ತಾ ಇರ್ಬೇಕು. ಅವರ ಕನ್ಸರ್ನ್ ಪರ್ಸನ್ಸ್ಗೆ, ಅವರ ಸೂಪರ್ವೈಸರ್ಸ್, ಇಂಜಿನಿಯರ್ಸ್, ಇವರಿಗೆಲ್ಲ ಸ್ವಲ್ಪ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಅಂಡ್ ಡು ನಾಟ್ ಹ್ಯಾಂಡಲ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ವಿತೌಟ್ ನೋಯಿಂಗ್ ಆಪರೇಷನ್ಸ್. ಕೆಲವು ಎಕ್ವಿಪ್ಮೆಂಟ್ಸ್, ಎಲೆಕ್ಟ್ರಿಕಲ್ ಮಿಷಿನ್ಸ್, ಕೆಲವು ಎಕ್ವಿಪ್ಮೆಂಟ್ಸ್ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದ್ರೆ ಆಪರೇಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಆಫ್ ನಾಲೆಡ್ಜ್ ಇಸ್ ಮೋಸ್ಟ್ ಡೇಂಜರಸ್. ಬೇರೆ ಪ್ಲೇಸ್ಗಳಲ್ಲಿ ಬೇರೆ ಎಕ್ವಿಪ್ಮೆಂಟ್ಗಳು ನಡೆಯುತ್ತೆ, ಬಟ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಇಟ್ ಇಸ್ ವೆರಿ 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 ಡೇಂಜರಸ್. ಯಾಕಂದ್ರೆ ದಿಸ್ ವಿಲ್ ಟ್ರೀಟ್ ಈಚ್ ಅಂಡ್ ಎವರಿಬಡಿ ಈಕ್ವಲಿ, ನೋ ಪಾಲಿಟಿಕ್ಸ್, ನೋ ಪಾರ್ಶಿಯಾಲಿಟಿ, ಇಮಿಡಿಯೇಟ್ ರಿಸಲ್ಟ್ ಆನ್ ಸ್ಪಾಟ್. ಹಾಗಾಗಿ ನೀವು ಇಲ್ಲಿ ರೀಸನ್ ಕೊಡಕ್ಕಾಗಲ್ಲ, ಎಕ್ಸ್ಪ್ಲನೇಷನ್ ಕೊಡಕ್ ಚಾನ್ಸೇ ಇಲ್ಲ. ಹಾಗಾಗಿ ಸೊ ನಿಮಗೆ ಗೊತ್ತಾಗಬೇಕು ಅಂದ್ರೆ ಆಪರೇಷನ್ಸ್ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ, ನಿಮ್ಮ ಸೂಪರ್ವೈಸರ್ಸ್, ನಿಮ್ಮ ಇಂಜಿನಿಯರ್ಸ್, ನಿಮ್ಮ ಕೊಲೀಗ್ಸ್ ಯಾರು ಇರ್ತಾರೆ ಅವ್ರ ಹತ್ರ ತಿಳ್ಕೊಂಡು ಆಪರೇಟ್ ಮಾಡಿ. ಓಕೆ, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಐ ಥಿಂಕ್ ನಿಮಗೆ ಕೆಲವು ಇನ್ಫಾರ್ಮೇಶನ್ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಇದನ್ನು ನೀವು ಡೈಲಿ ಅಬ್ಸರ್ವ್ ಮಾಡ್ತಾ ಇರಿ, ಬ್ರೀಫಿಂಗ್ಗಳಲ್ಲಿ ಡಿಸ್ಕಸ್ ಮಾಡಿ. ಕೆಲವು ವಿಷಯಗಳು ಗೊತ್ತಿಲ್ಲ ನಿಮ್ಮ ಕೊಲೀಗ್ಸ್ ಹತ್ರ ಕೇಳಿ, ಸೂಪರ್ವೈಸರ್ ಹತ್ರ ಕೊಡಿ, ಇಂಜಿನಿಯರ್ಸ್ ಹತ್ರ ಕೇಳಿ ತಿಳ್ಕೊಳ್ಳಿ. ಅಥವಾ ಕೆಳಗೆ ಬ್ರೀಫಿಂಗ್ಸು, ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇದ್ರೆ ಅಟೆಂಡ್ ಮಾಡಿ, ಮಿಸ್ ಮಾಡಕ್ ಹೋಗ್ಬೇಡಿ. ಇನ್ನೇನಾದರೂ ಡೌಟ್ಸ್ ಇದ್ರೆ ದೆನ್ ಪ್ಲೀಸ್ ಫ್ರೀ ಟು ಕಾಲ್ ಟು ದಿಸ್ ನಂಬರ್, ಕಾಲ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಾಲ್ ಮಾಡಿ, ಇನ್ಫಾರ್ಮೇಶನ್ ಕೊಡ್ತೀನಿ. ಥ್ಯಾಂಕ್ ಯು.